ಗುಡ್ ಈವ್ನಿಂಗ್. ಏಯ್, ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಒಂದು ಅರ್ಧ ಮುಗಿಸಿದ್ವಿ. ಎಲ್ಲಿವರೆಗೂ ಮುಗಿಸಿದ್ವಪ್ಪ? PEP ಆಗಿತ್ತಲ್ಲ. ಸೊ ನಿಮಗೆ ಎಸೆನ್ಷಿಯಲ್ಸ್ ಆಗಿತ್ತು, ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್, ಪ್ರಾಜೆಕ್ಟ್ ಟೀಮ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದೀರಾ. ಯಾವ್ಯಾವ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಬರುತ್ತೆ ಅದೆಲ್ಲ ನೋಡಿದ್ದೀರಾ. ಆ್ಯಂಡ್ ಎಫೆಕ್ಟಿವ್ ಪ್ರಾಜೆಕ್ಟ್ ಟೀಮ್ಗೆ ಅದರಿಂದ ಆಗುವಂಥ ಅಡ್ವಾಂಟೇಜಸ್ಸು, ಇನ್ಎಫೆಕ್ಟಿವ್ ಟೀಮಿಂದ ಆಗುವಂತಹ ಡಿಸ್ಅಡ್ವಾಂಟೇಜಸ್ಸು, ಅವೆರಡು ಆಪೋಸಿಟ್ ಥರ ಅಷ್ಟೇ. ಅಲ್ಲೇನೇನಾಗುತ್ತೆ ಏನೇನಾಗಲ್ಲ ಅಂತ ಹೇಳ್ಬೇಕು. ಒಳ್ಳೆ ಟೀಮ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನೇನು ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಅದು ಪ್ರಾಜೆಕ್ಟ್ ಡಿಸೈನ್ ಬಗ್ಗೆ. ಡಿಸೈನ್ ಅಂತಂದ್ರೆ ತಲೆಯಲ್ಲಿ ಏನ್ ಬರಬೇಕು? ಒಂದು ಬ್ಲೂ ಪ್ರಿಂಟ್ ಆಗುತ್ತಪ್ಪ. ಬ್ಲೂ ಪ್ರಿಂಟ್ ಅನ್ನೋದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಸೊ ಡಿಸೈನ್ ಅಲ್ಲಿ ಇಷ್ಟೆಲ್ಲ ವಿಷಯಗಳು ಇರಬೇಕು. ಪ್ರಾಜೆಕ್ಟ್ ಡಿಸೈನ್ ಇನ್ಕ್ಲೂಡ್ಸ್ ಅಥವಾ ಇನ್ವಾಲ್ವ್ಸ್ ದೀಸ್ ಥಿಂಗ್ಸ್. ಓಕೆನಾ? ಸೊ ಏನೇನು ಡೆಲಿವರ್ ಮಾಡಬೇಕು, ಆಬ್ಜೆಕ್ಟಿವ್ ಬಗ್ಗೆ ಇರಬೇಕು, ಸ್ಕೋಪ್ ಇರಬೇಕು, ಡೆಲಿವರು, ಸ್ಕೆಡ್ಯೂಲ್ಸು, ರಿಸೋರ್ಸು, ರಿಸ್ಕ್ ಅಂಡ್ ಕನ್ಸ್ಟೆಂಟ್ಸು, ಇದ್ರ ಬಗ್ಗೆ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವನು ಡಿಸೈನ್ ಮಾಡಬೇಕು. ಓಕೆ, ಬೆನಿಫಿಟ್ಸ್ ಏನೇನಾಗುತ್ತೆ ಅನ್ನೋದು ನೋಡ್ಕೊಳ್ಳಿ. ಸೊ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ನಲ್ಲಿ ಮೇಜರ್ ಆಗಿ ನಮಗೆ ಟೂಲ್ಸ್ ಬರೋದು ಯಾವ್ದಾದಪ್ಪ ಅಂತ ಅಂದರೆ, WBS ಬಗ್ಗೆ ನೀವು ಸ್ಟಡಿ ಮಾಡಿದ್ದೀರಾ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಬಗ್ಗೆ ಸ್ಟಡಿ ಮಾಡಿದ್ದೀರಾ. WBS ಅಂದ್ರೆ ಏನಪ್ಪ ಮಾತಾಡಿದೀವಿ. ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ. ಎಕ್ಸ್ಪ್ಯಾನ್ಷನ್ ಗೊತ್ತಿರ್ಬೇಕು ನಿಮಗೆ. ಅಂದರೆ ಮ್ಯಾನೇಜಬಲ್ ಯೂನಿಟ್ಸ್, ವರ್ಕ್ ಪ್ಯಾಕೇಜಸ್ವರೆಗೂ ವರ್ಕ್ನ ಡಿವೈಡ್ ಮಾಡಿ ನಾವು ಅಸೈನ್ ಮಾಡ್ತಾ ಹೋಗ್ತೀವಿ ಪ್ರತಿಯೊಬ್ಬ ಇಂಡಿವಿಜುವಲ್ಗೆ ಅಥವಾ ಟೀಮ್ ಆಫ್ ಇಂಡಿವಿಜುವಲ್ಸ್ಗೆ. ಓಕೆ, ಅದರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಹೇಳಿದ್ದೀರಾ. ಓಕೆನಾ? ಸೊ ಎಲ್ಲಾನು ಈಗ ಬೆನಿಫಿಟ್ಸ್ ಆಫ್ WBS ಇಂದ ಏನೇನು ಬೆನಿಫಿಟ್ ಇದೆ ಅಂತ ಅಂದ್ರೆ, ಎಲ್ಲ ಪಾಸಿಟಿವ್ ಆಗಿ ಬರೀರಿ. ಎಲ್ಲ ಪಾಸಿಟಿವ್ ಆಗಿರ್ಬೇಕು ಆನ್ಸರ್ಸ್. ಅದರಿಂದ ಬಜೆಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಪ್ರಾಜೆಕ್ಟ್ ಸ್ಕೋಪ್ ತಿಳ್ಕೊಬಹುದು. ಇದೆಲ್ಲ ಏನೇನು ಪಾಸಿಟಿವ್ ಇದಾವೆ ಎಲ್ಲ ಪಾಸಿಟಿವ್ ಮಾತಾಡಬೇಕು. ಬೆನಿಫಿಟ್ಸ್ ಅಂತಂದ್ರೆ ಎಲ್ಲ ಪಾಸಿಟಿವ್ ಬಗ್ಗೆ ಮಾತಾಡೋದು ಅಷ್ಟೇ, ಇನ್ನೇನಿಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟಿದ್ವಿ. ಅದಾದ್ಮೇಲೆ PEP ಎಕ್ಸಿಕ್ಯೂಷನ್ ಪ್ಲಾನ್ ಯಾವ ತರ ಇರಬೇಕು ಅಂತ ಹೇಳಿದ್ವಿ. ಒಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಮೈನ್ ಫೇಸ್ ಇದೆ. ಪ್ರಾಜೆಕ್ಟ್ ನಲ್ಲಿ ಮೈನ್ ಫೇಸ್ ಅನ್ನೋದೇ ಎಕ್ಸಿಕ್ಯೂಷನ್ ಫೇಸು. ಆ ಫೇಸ್ಗೆ ಯಾವ ತರ ಪ್ಲಾನ್ ಮಾಡ್ಬೇಕು ನೀನು ಅನ್ನೋದು ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್. ಅದರಲ್ಲಿ ನಿಮಗೆ 4 ಟೈಪ್ ಅಂತ ಹೇಳಿದ್ದೀನಿ. ಒಂದು ಕಾಂಟ್ರಾಕ್ಟಿಂಗ್ ಫಸ್ಟ್ ಬರುತ್ತೆ, ಆಮೇಲೆ ವರ್ಕ್ ಪ್ಯಾಕೇಜಿಂಗ್ ಪ್ಲಾನು, ಆರ್ಗನೈಸೇಷನ್ ಪ್ಲಾನು, ಸಿಸ್ಟಮ್ ಅಂಡ್ ಪ್ರೊಸೀಜರ್ ಪ್ಲಾನ್ ಅಂತ ಬರುತ್ತೆ. ಕಾಂಟ್ರಾಕ್ಟಿಂಗ್ ಅಂದ್ರೆ ಏನಂತ ಹೇಳಿದ್ದೆ? ಸೊ ನಿಮ್ಮ ಕಂಪನಿನಲ್ಲಿ ಯಾವ್ಯಾವ ಕೆಲಸ ಮಾಡಕ್ ಆಗಲ್ಲ ಅಂತ ಕೆಲಸಗಳನ್ನ ಏನ್ ಮಾಡ್ಬೇಕು? ಔಟ್ ಸೈಡ್ ಕಾಂಟ್ರಾಕ್ಟ್ ಕೊಡ್ಬೇಕು ನೀವು. ಓಕೆನಾ? ಯಾಕೆ ಕಾಂಟ್ರಾಕ್ಟ್ ಕೊಡ್ಬೇಕಂತ ಅಂದ್ರೆ, ನೀನೇ ಮಾಡಕ್ ಹೋದ್ರೆ ಆ ಕೆಲಸ ಸರಿಯಾಗಿ ಮಾಡಲ್ಲ ನೀನು. ಓಕೆನಾ? ಸೊ ಫಾರ್ ಸ್ಮೂತ್ ಮೂಮೆಂಟ್ ಆಫ್ ದಿ ಪ್ರಾಜೆಕ್ಟ್ ಆಗ್ಬೇಕಂತ ಅಂದ್ರೆ ನೀವು ಕಾಂಟ್ರಾಕ್ಟ್ ಕೊಡ್ಬೇಕಾಗತ್ತೆ. ಸಮ್ ಆಫ್ ದಿ ವರ್ಕ್ ಪ್ಯಾಕೇಜಸ್ಗಳನ್ನ ಅಥವಾ ವರ್ಕ್ಗಳನ್ನ ಕೊಡ್ಬೇಕಾಗತ್ತೆ. ಅದನ್ನೇ ಕಾಂಟ್ರಾಕ್ಟ್. ಅದಕ್ಕೋಸ್ಕರ ಪ್ಲಾನ್ ಮಾಡಬೇಕು. ಸೊ ಇದಕ್ಕೆ ಕಾಂಟ್ರಾಕ್ಟಿಂಗ್ ಪ್ಲಾನ್ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ನೀನು ಕಾಂಟ್ರಾಕ್ಟ್ ಯಾರಿಗೆ ಕೊಡಬೇಕು, ಯಾರ್ಯಾರಿಗೂ ಕೊಡಂಗಿಲ್ಲ. ಓಕೆನಾ? ನೀನು ಅನಾಲಿಸಿಸ್ ಮಾಡಬೇಕು. ಆ ಕಾಂಟ್ರಾಕ್ಟ್ಗೆ ನೀನು ಬಜೆಟ್ ಫಿಕ್ಸ್ ಮಾಡಬೇಕು. ಓಕೆನಾ? ಸೊ ಒಂದು ವರ್ಕ್ ಪ್ಯಾಕೇಜ್ ಅವ್ನು ಎಷ್ಟು ದುಡ್ಡು ತಗೊಂತಾನೆ, ಒಂದು 4-5 ಜನ ವಿಚಾರಿಸ್ಕೊಂಡ್ ಬರ್ಬೇಕು. ಯಾರ್ದು ಬೆಸ್ಟ್ ಕ್ವಾಲಿಟಿ ಕೊಡ್ತಾರೆ, ಯಾರು ಚೀಪ್ ರೇಟ್ ಅಲ್ಲಿ ಮಾಡ್ತಾರೆ ಆ ವರ್ಕ್ನ. ಸೊ ಅದನ್ನ ನೋಡ್ಕೊಂಡು ನೀವು ಕಾಂಟ್ರಾಕ್ಟ್ ಕೊಡ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ವಾಟ್. ಈಗ ಒಂದು ಮನೆ ಕಟ್ಟಿಸ್ತಿರ್ತೀರಾ ಅಂತ ಅನ್ಕೊಳ್ಳೋ, ವೆರಿ ಸಿಂಪಲ್. ಓಕೆನಾ? ಒಂದು ಬಾಗ್ಲು ಮಾಡ್ಸಕ್ಕೆ ನೀನ್ ಕಾಂಟ್ರಾಕ್ಟ್ ಕೊಡ್ತೀಯಪ್ಪ. ಯಾವ್ದೋ ಒಂದು ಇದಕ್ಕೆ ಹೋಗಿ, ಅವನೇನಂತಾರೆ ಬಾಗ್ಲು ಮಾಡೋರಲ್ಲ, ಕಾರ್ಪೆಂಟರ್ಗೆ ಹೋಗಿ ಕೊಡ್ತೀಯ. ಹೋಗ್ತಿದಂಗೆ ಯಾವ್ದೋ ಒಂದು ಅಂಗಡಿ ಸಿಗುತ್ತೆ, ಹೋಗಿ ಅವನ ಹತ್ರ ಎಲ್ಲ ಕೊಟ್ಬಿಟ್ಟು ಬಂದ್ಬಿಡ್ತೀಯಾ? ಏನ್ ಮಾಡ್ತೀಯಪ್ಪ ನೀನು? 4-5 ಕಡೆ ವಿಚಾರಿಸ್ತೀಯ. ಅವ್ನು ಯಾವ ಮರ ಹಾಕ್ತಾನೆ ಅಂತ ವಿಚಾರಿಸ್ತೀಯ. ಎಲ್ಲ ವಿಚಾರಿಸಿ ಅದರಲ್ಲಿ ಅಮೌಂಟ್ ಆಮೇಲೆ ನೋಡ್ತೀಯ. ಸೊ ಸೇಮ್ ಕ್ವಾಲಿಟಿ ಇದ್ರೆ ಅಮೌಂಟ್ ಯಾರು ಕಡಿಮೆ ಕೊಡ್ತಾರೆ ಅಂತ ನೋಡ್ತೀಯ. ಈ ತರ ವಿಷಯಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ಅದೇ ಕಾಂಟ್ರಾಕ್ಟಿಂಗ್. ವರ್ಕ್ ಪ್ಯಾಕೇಜಿಂಗ್ ಪ್ಲಾನ್ ಅಂತ ಅಂದ್ರೆ ಸೇಮ್, ದಿಸ್ ನಥಿಂಗ್ ಬಟ್ WBS ಏನಿದೆ ಅದೇ. ಓಕೆನಾ? ಸೊ ಅದನ್ನೇನೆ ಅದಕ್ಕೆ ಪ್ಲಾನ್ ಮಾಡಬೇಕು. ಡಿವೈಡ್ ಮಾಡ್ಕೊಂಡು ಅದನ್ನ ಅಸೈನ್ ಮಾಡೋದಾಗಿರ್ಬೋದು. ಅದು ಆರ್ಗನೈಸೇಷನ್ ಪ್ಲಾನ್ ಅಂತ ಅಂದ್ರೆ, ಒಂದು ಫುಲ್ ಎಕ್ಸಿಕ್ಯೂಷನ್ ಅನ್ನೋದೇನಿದೆ ಒಂದು ಸ್ಮೂತ್ ಗೋಯಿಂಗ್ ಆಗ್ಬೇಕಂದ್ರೆ ಒಂದು ಆರ್ಗನೈಸ್ ಆಗಿರ್ಬೇಕು. ಆರ್ಗನೈಸ್ ಅಂತಂದ್ರೆ ಒಂದು ಸಮನ್ವಯತೆ ಅನ್ನೋ ತರ. ಓಕೆನಾ? ಸೊ ಅದರ ಸ್ಟ್ರಕ್ಚರ್, ಯಾರ್ಯಾರಿಗೆ ಏನೇನು ರೋಲ್ಸ್ ಇರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಸೊ ಅದ್ರ ಬಗ್ಗೆ. ಓಕೆನಾ? ಅದನ್ನ ನೋಡ್ತಾ ಹೋಗೋದು ಆರ್ಗನೈಸೇಷನ್ ಆಗುತ್ತೆ. ಮತ್ತೆ ಇದು ಸಿಸ್ಟಮ್ ಅಂಡ್ ಪ್ರೊಸೀಜರ್ ಅಂತ ಅಂದ್ರೆ, ರೂಟೀನ್ ಸಿಸ್ಟಮ್, ಡೇ ಟು ಡೇ ಅಂದ್ರೆ ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡಿ ಬಿಡೋದಷ್ಟೇ. ಓಕೆನಾ? ರೂಟೀನ್ ಸಿಸ್ಟಮ್ ನ ಪ್ರತಿಯೊಬ್ಬ ಟೀಮ್ ಮೆಂಬರು ಕೂಡ ಫಾಲೋ ಮಾಡ್ಬೇಕು. ಇದನ್ನ ಪ್ರಾಜೆಕ್ಟ್ ನಲ್ಲಿ ಇನ್ವಾಲ್ವ್ ಆಗಿರುವಂತಹ ಪ್ರತಿಯೊಬ್ಬರು ಕೂಡ ಒಂದು ರೆಗ್ಯುಲರ್ ರೂಟೀನ್ ಸಿಸ್ಟಮ್ ನ ಫಾಲೋ ಮಾಡಬೇಕು. ಸೊ ಆ ಪ್ಲಾನ್ ನ ಅದಕ್ಕೋಸ್ಕರ ಪ್ಲಾನ್ ರೆಡಿ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ಯುವರ್
ಸಿಸ್ಟಮ್ ಅಂಡ್ ಪ್ರೊಸೀಜರ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ಇದಾಗಿತ್ತಾಗಿಲ್ಲ, ಇದು ಮಾಡ್ಬೇಕಲ್ವಾ. ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್ ಅಂತ. ಸೊ ದಿಸ್ ಇಸ್ PPM ಅಂತ ಕರೀತಾರೆ. ನೀವು ಅಬ್ರಿವಿಯೇಷನ್ಸ್ ಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಬಿಡಿ. ಪ್ರತಿಯೊಂದು ಅಬ್ರಿವಿಯೇಷನ್ ಚಾಪ್ಟರ್ ನಲ್ಲಿ ಬರುವಂತದ್ದು. ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್ ಅಂತ ಅಂದ್ರೆ ಎ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್ ಈಸ್ ಎ ಕಾಂಪ್ರಿಹೆನ್ಸಿವ್ ಗೈಡ್ ಬುಕ್. ಓಕೆನಾ, ಒಂದು ಗೈಡ್ ಬುಕ್ ತರ. ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ, ಸೊ ನಮ್ಮ ಪ್ರಾಜೆಕ್ಟ್ ನಲ್ಲಿ ಏನೇನು ಪ್ರೊಸೀಜರ್ಸ್ ಇದಾವೆ ಅದು ಹೆಂಗೆ ನಡಿಬೇಕು ಅನ್ನೋದಕ್ಕೆ ಒಂದು ಬುಕ್ ಇರುತ್ತೆ, ಒಂದು ಬುಕ್. ಓಕೆನಾ, ಒಂದು ಗೈಡ್ ಬುಕ್. ಅದನ್ನೇ ನಾವೇನಂತ ಕರಿತೀವಿ, ಇಟ್ ಇಸ್ ಅ ಡಾಕ್ಯುಮೆಂಟ್. ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್ ಅಂತ ಕರೀತಾರೆ. ಇದನ್ನ ಬೇಸಿಕಲಿ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಇದನ್ನ ಒಂದು ಮ್ಯಾನ್ಯುಯಲ್ ನ ಕೈಯಾಗಿ ಇಟ್ಕೊಂಡಿರ್ತಾನೆ. ಯಾಕಂದ್ರೆ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಎಲ್ಲಾನು ತಲೆಯಲ್ಲಿ ಇಟ್ಕೊಂಡು ಓಡಾಡಕ್ಕಾಗಲ್ಲ. ಓಕೆನಾ, ನಮ್ಮ ಹತ್ರ ಬುಕ್ ಇರಬೇಕು, ಯಾರ್ಯಾರ್ದು ಏನೇನ್ ಕೆಲಸ, ಯಾವ ಟೈಮಲ್ಲಿ ಯಾವ ಫೇಸ್ ಅಲ್ಲಿ ಕೆಲಸ ಆಗ್ಬೇಕು ಅಂತ ನಾವು ನೋಡ್ಕೊಳ್ಳೋಕೆ ಒಂದು ಬುಕ್ ಇಟ್ಕೊಂಡಿರ್ತಾನೆ. ಆ ಬುಕ್ನೇ ನಾವೇನಂತ ಕರಿತೀವಿ, ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್ ಅಂತ ಕರಿತೀವಿ. ಈಗ ಓದ್ರಿ, ಅದನ್ನ ಗೊತ್ತಾಗ್ಬಿಡುತ್ತೆ. ಇಸ್ ಎ ಕಾಂಪ್ರಿಹೆನ್ಸಿವ್ ಗೈಡ್ ಬುಕ್ ದಟ್ ಔಟ್ಲೈನ್ಸ್ ದಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್. ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಏನೇನ್ ಇದಾವೆ ಒಂದು ಪ್ರಾಜೆಕ್ಟ್ ನಲ್ಲಿ ಅದನ್ನೆಲ್ಲ ಬರ್ದಿರ್ತಾರೆ. ಆ ಮೆಥಡಾಲಜಿ ಇರ್ಬೋದು, ಟೂಲ್ಸ್ ಯಾವ ಯೂಸ್ ಮಾಡ್ತೀವಿ, ರೆಸ್ಪಾನ್ಸಿಬಿಲಿಟೀಸ್ ಏನೇನು. ಓಕೆನಾ, ಆಫ್ ಮಾಡೋ ಶಿಶಿ, ಆಫ್ ಮಾಡೋ. ಸೊ ಇಟ್ ಎನ್ಶೂರ್ಸ್ ದಿ ಕನ್ಸಿಸ್ಟೆನ್ಸಿ, ಕ್ವಾಲಿಟಿ ಅಂಡ್ ಕಂಟ್ರೋಲ್ ಅಕ್ರಾಸ್ ದಿ ಪ್ರಾಜೆಕ್ಟ್ ಫೇಸಸ್. ಎಲ್ಲಾ ಫೇಸಸ್ ನಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಯಾಕೆಂತಂದ್ರೆ ನಾವು ಯಾವುದೇ ಒಂದು ಜೀವನದಲ್ಲಿ ಇರ್ಬೋದು, ಒಂದು ಪ್ರಾಜೆಕ್ಟ್ ಅಲ್ಲಿ ಇರ್ಬೋದು, ವಿತೌಟ್ ಕನ್ಸಿಸ್ಟೆನ್ಸಿ ವಿ ಕ್ಯಾನ್ ನಾಟ್ ಅಚೀವ್ ಅವರ್ ಆಬ್ಜೆಕ್ಟಿವ್ ಆರ್ ಗೋಲ್. ಓಕೆನಾ, ಕನ್ಸಿಸ್ಟೆನ್ಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಕ್ವಾಲಿಟಿ ಅಚೀವ್ ಮಾಡಬೇಕು. ವಿ ಶುಡ್ ಹ್ಯಾವ್ ಕಂಟ್ರೋಲ್ ಅಕ್ರಾಸ್ ಆಲ್ ದಿ ಫೇಸಸ್. ಓಕೆನಾ, ಕಂಟ್ರೋಲ್ ಇಲ್ಲ ಅಂತ ಅಂದ್ರೆ ಮಾಡೋದಿಕ್ಕಾಗಲ್ಲ, ಎಕ್ಸಿಕ್ಯೂಷನ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಅಂಡ್ ದ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್ ಗಿವ್ಸ್ ದ ಕಂಪ್ಲೀಟ್ ಪಿಕ್ಚರ್. ಓಕೆನಾ, ಸೊ ಕಂಪ್ಲೀಟ್ ಪಿಕ್ಚರ್ ಕೊಡುತ್ತಿದ್ದು. ಇಟ್ ಈಸ್ ಡಿಸೈನ್ ಟು ಗೈಡ್ ಪ್ರಾಜೆಕ್ಟ್ ಮ್ಯಾನೇಜರ್. ಅದನ್ನ ಹೇಳ್ತೇನೆ, ಪ್ರಾಜೆಕ್ಟ್ ಮ್ಯಾನೇಜರ್ ಅರ್ಥ ಮಾಡ್ಕೊಂಡು ಒಂದು ಪಿಕ್ಚರೈಸ್ ಮಾಡ್ಕೊಂಬಿಡಿ. ಸೊ ಇದೊಂದು ಗೈಡ್ ಬುಕ್ ತರ. ಈ ಬುಕ್ ಯಾರ ಕೈಯಲ್ಲಿರುತ್ತೆ? ಮ್ಯಾನೇಜರ್ ಕೈಯಲ್ಲಿ ಇರುತ್ತೆ. ಓಕೆನಾ, ಅವ್ನಿಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ತೆಗೆದು ನೋಡ್ತಾನೆ ನಿಂಗೆ ಅವ್ನು ನೆಕ್ಸ್ಟ್ ಏನಪ್ಪಾ. ಯಾಕಂದ್ರೆ ಎಲ್ಲರೂ ಕೂಡ ಅಂತ ತುಂಬಾ ಎಕ್ಸ್ಪರ್ಟ್ ಗಳೇನಿರಲ್ಲ. ಓಕೆನಾ, ಸೊ ಒಂದು ಗೈಡ್ ತರ ಇದು ಪ್ರಾಜೆಕ್ಟ್ ಮ್ಯಾನೇಜರ್ ಹತ್ರ ಇರುತ್ತೆ. ಅವನು ಅದನ್ನ ನೋಡ್ಕೊಂಡು ಅದನ್ನ ಪ್ರೊಸೀಡ್ ಮಾಡ್ತಾರೆ, ಎಕ್ಸಿಕ್ಯೂಷನ್ ಪ್ಲಾನ್ ರೆಡಿ ಮಾಡ್ತಾ ಇರ್ತಾನೆ. ಸೊ ಇಟ್ ಪ್ರೊವೈಡ್ಸ್ ದಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್, ರೂಲ್ಸ್ ಅಂಡ್ ಗೈಡ್ ಲೈನ್ಸ್ ಟು ಎನ್ಶೂರ್ ದ ಪ್ರಾಜೆಕ್ಟ್ ರನ್ ಸ್ಮೂತ್ಲಿ ಫ್ರಮ್ ಸ್ಟಾರ್ಟ್ ಟು ಎಂಡ್. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಪ್ರಾಜೆಕ್ಟ್ ಸ್ಮೂತ್ ಆಗಿ ಹೋಗ್ಬೇಕು ಅಂತ ಅಂದ್ರೆ ಅದರಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್, ರೂಲ್ಸ್ ಎಲ್ಲ ಇರುತ್ತೆ. ಸೊ ಅದನ್ನೇ ಈಗ ಓವರ್ ಆಲ್ ಆಗಿ ಅರ್ಥ ಆಯ್ತಲ್ವಾ. ಇವನ್ನೆಲ್ಲ ಓದಿದ್ರೆ ಈ ಪಾಯಿಂಟ್ಸ್ ಯಾವ ನಿಮಗೆ ನೆನಪೇ ಇರಲ್ಲ. ನಿಮ್ಗೆ ಆ ಕ್ವಶನ್ ಕೊಟ್ರಿ. ಈಗ ಇಲ್ಲಿ ಏನ್ ಗೊತ್ತಾ, ಎಕ್ಸಾಮ್ ನಲ್ಲಿ ಕ್ವಶನ್ ಅವನೇ ಕೊಟ್ಟಿರ್ತಾನೆ, ಆನ್ಸರ್ ಅವನೇ ಕೊಟ್ಟಿರ್ತಾನೆ. ನೀನೇನ್ ಹುಡ್ಕಂಗಿಲ್ಲ. ಇವನ್ನೆಲ್ಲ ಬ್ಯಾಟ್ ಮಾಡಕ್ ಯಾರ ಕೈ. ನೋಡಮ್ಮ, ಹೆಣ್ಣೈಕ್ಳು ಯಾಕ್ರಮ್ಮ ಮಾತಾಡ್ತೀರಾ ಆನ್ಲೈನ್ ಅಲ್ಲಿ ನೀವು? ಜಗಳ ಆಡ್ತಿರಲ್ರವ, ಆನ್ಲೈನ್ ಅಲ್ಲೇ ಜಗಳ ಆಡ್ತಿರಲ್ರವ, ಯಾಕ್ರವ? ನೋಡ್ ಅಯ್ಯೋ, ಯಾಕೋ. ಸೊ ಇಟ್ ಹೆಲ್ಪ್ಸ್ ಪ್ರಾಜೆಕ್ಟ್ ಟೀಮ್ ಟು ಫಾಲೋ ದಿ ಸೇಮ್ ಪ್ರಾಸೆಸ್ ಟು ಅವಾಯ್ಡಿಂಗ್ ದಿ ಕನ್ಫ್ಯೂಷನ್ಸ್. ಓಕೆನಾ, ಕನ್ಫ್ಯೂಷನ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಒಂದು ಪ್ರೋಸೆಸ್ ನ ಫಾಲೋ ಮಾಡಬೇಕು. ಅದೆಲ್ಲ ಅದರಲ್ಲಿ ಇರುತ್ತೆ. ಓಕೆನಾ, ಸೊ ಈಗ ಇದು ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್ ಅಂತ. ಓಕೆನಾ, ಇದೊಂದು ಗೈಡ್ ಬುಕ್ ಅಂತ ಅನ್ಕೊಳ್ಳಿ. ಇದು ಬುಕ್ ಪ್ರಾಜೆಕ್ಟ್ ರೆಡಿ ಮಾಡ್ಬೇಕಾದ್ರೇನೆ ಇದನ್ನ ಬಿಫೋರ್ ದಿ ಎಕ್ಸಿಕ್ಯೂಷನ್ ಈ ಬುಕ್ ರೆಡಿ ಇರುತ್ತೆ. ಪ್ಲಾನಿಂಗ್ ಫೇಸ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇದನ್ನ ಎಕ್ಸಿಕ್ಯೂಷನ್ ಈಗ ಬಂದ ಮೇಲೆ ಅವಾಗ ಶುರು ಮಾಡ್ತಾರೆ ಇವರು. ಓಕೆನಾ, ಇದನ್ನೆಲ್ಲ ನೋಡ್ಕೊಂಡು ಅವ್ರು ಗೈಡ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ನೆಕ್ಸ್ಟ್ ಡೈರಿ ಅಂತ ಬರುತ್ತೆ. ಡೈರಿ ಆಲ್ಮೋಸ್ಟ್ ನೀವು ವರ್ಡ್ ಕೇಳಿದಿರ ಅಲ್ವಾ. ನಿಮ್ ಪರ್ಸನಲ್ ಡೈರಿ ಇರುತ್ತೆ. ಈಗ ನಾನು ಒಂದು ಡೈರಿ ಮೇಂಟೈನ್ ಮಾಡಿದ್ದೀನಿ, ಬಟ್ ಅದ್ರಲ್ಲಿ ಏನೂ ಬರೆಯಲ್ಲ. ಓಕೆನಾ, ಏನ್ ರೂಢಿ ಇಲ್ಲ. ಅದೇ ತರ ಪ್ರಾಜೆಕ್ಟ್ಗೂ ಒಂದು ಡೈರಿ ಇರುತ್ತೆ. ಅದನ್ನೇ ಪ್ರಾಜೆಕ್ಟ್ ಡೈರಿ ಅಂತ ಕರೀತಾರೆ. ನೋಡಿ, ಎ ಪ್ರಾಜೆಕ್ಟ್ ಡೈರಿ ಈಸ್ ಎ ಡೈಲಿ. ಈಗ ಡೈರಿ ಅನ್ನೋದು ಯೂಶಲಿ ಏನ್ ಮಾಡ್ತಾರೆ, ಡೈಲಿ ಡೇ ಟು ಡೇ ಇವೆಂಟ್ಸ್ ಗಳನ್ನ ಮೆನ್ಷನ್ ಮಾಡಕ್ ತಾನೇ ಇರೋದು. ಸೊ ದಿನಚರಿ ಅಲ್ವಾ ಅದ್ರ ಹೆಸರು? ಕರೆಕ್ಟ್. ಡೈರಿ ಅಂತಂದ್ರೆ ದಿನಚರಿ. ಪ್ರಾಜೆಕ್ಟ್ ದಿನಚರಿ ಇದು. ಅವತ್ತಿನ ದಿನ ಏನೇನಾಯ್ತು, ಆ ಪ್ರಾಜೆಕ್ಟ್ ಮ್ಯಾನೇಜರ್ ಏನಾದ್ರು ಮೀಟಿಂಗ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅದಕ್ಕೆ ಏನೋ ಸೊಲ್ಯೂಷನ್, ಬಡ್ಜೆಟ್ ಎಲ್ಲ ಮೆನ್ಷನ್ ಮಾಡ್ತಾನಲ್ಲ, ಅವತ್ತಿನ ದಿನ ಏನೇನಾಯ್ತು ಕೆಲಸ ಅಟ್ ದಿ ಎಂಡ್ ಆಫ್ ದಿ ಡೇ. ಯಾಕೆಂತ ಅಂದ್ರೆ ಈ ಪ್ರಾಜೆಕ್ಟ್ ಡೈರಿ ಯಾಕೆ ಬೇಕು? ಮೇಜರ್ಲಿ ಇದನ್ನ ಮೇಂಟೈನ್ ಮಾಡೋದು ಪ್ರಾಜೆಕ್ಟ್ ಮ್ಯಾನೇಜರ್. ಹಾಗಾದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ ಒಬ್ಬನೇ ಮೇಂಟೈನ್ ಮಾಡ್ತಾನೆ ಅಂತ ಅಲ್ಲ. ಪ್ರಾಜೆಕ್ಟ್ ಮ್ಯಾನೇಜರ್ ಈಸ್ ದ ಹೆಡ್ ಆಫ್ ದಿ ಪ್ರಾಜೆಕ್ಟ್.
ಅವನು ಕೆಳಗಡೆ ಇರೋರು ಕೂಡ ಮೇಂಟೈನ್ ಮಾಡ್ತಾರೆ. ಬಟ್ ಓವರ್ ಆಲ್ ಕಂಟ್ರೋಲ್ ಯಾರ ಅಂಡರ್ ಅಲ್ಲಿ ಇರುತ್ತೆ? ಪ್ರಾಜೆಕ್ಟ್ ಮ್ಯಾನೇಜರ್ ಅಂಡರ್ ಅಲ್ಲಿ ಇರುತ್ತೆ. ಪ್ರಾಜೆಕ್ಟ್ ಡೈರಿನ ನಾವು ಇಲ್ಲಿ ಸ್ಪೆಷಲಿ ನಾವು ಪ್ರಾಜೆಕ್ಟ್ ಮ್ಯಾನೇಜರ್ನ ಕನ್ಸರ್ನ್ ಆಗಿ ಇಟ್ಕೊಂಡು ನಾವು ಮಾತಾಡ್ತೀವಿ. ಓಕೆನಾ? ಸೊ ದಟ್ ಈಸ್ ದ ಥಿಂಗ್. ಅವತ್ತೇನೇನಾಯ್ತು ಅನ್ನೋದು ಎಲ್ಲಾನು ಮೆನ್ಷನ್ ಮಾಡ್ತಾನೆ. ಯಾಕಂತ ಅಂದ್ರೆ ಪ್ರಾಜೆಕ್ಟ್ ಅನ್ನೋದು ಏನಾಗುತ್ತೆ, ತುಂಬಾ ದಿವಸಗಳ ಕಾಲ ನಡೆಯುವಂಥದ್ದು. ಓಕೆನಾ? ನೀನ್ ಪ್ರಾಜೆಕ್ಟ್ ಡೈರಿ ಮೇಂಟೈನ್ ಮಾಡ್ಲಿಲ್ಲ ಅಂತ ಅಂದ್ರೆ ಒಂದು 15 ದಿವಸದ್ದು ರೂಟೀನು ಸಡನ್ ಆಗಿ ಹೇಳುವಂತ, ಈಗ ನೀವೇ ಲೆಕ್ಕ ಹಾಕೊಳ್ಳಿ. ನೀವು ಇವತ್ತಿದ್ದೀರಾ, 15 ದಿವಸ ಹಿಂದಿನವರೆಗೂ ಏನೇನಾಯ್ತು ಅಂತ ಹೇಳು ಅಂದ್ರೆ ಹೇಳಕ್ಕಾಯ್ತದ? ನೀನ್ ಎಲ್ಲೆಲ್ಲೋದು ಎಲ್ಲೆಲ್ಲಿ ಬಂದೆ ಅಂತ ಹೇಳಕ್ಕಾಯ್ತದ? ಚಾನ್ಸೇ ಇಲ್ಲ. ಯಾಕಂದ್ರೆ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ನಮ್ದು ಮೆಮೊರಿ ಅಷ್ಟಿಲ್ಲ, ಮರ್ತೋಗ್ತಾ ಇರ್ತೀವಿ. 3 ದಿವಸದ ಹಿಂದೆ ಏನೇನ್ ಮಾಡಿದೆ ಅಂತಾನೆ ನೆನಪಿರಲ್ಲ ನಮ್ಗೆ. ಓಕೆನಾ? ಬಟ್ ಅದೇ ಡೈರಿನಲ್ಲಿ ಬರ್ದಿದ್ರೆ ಇವತ್ತಿನ ಡೇಟ್ ಏನಿದೆ ಅಂತ ನೋಡ್ಕೊಂಡ್ಬಿಟ್ಟು ಅವತ್ತಿನ ಡೇಟಲ್ಲಿ ನಿಂಗೆ ಹಿಂಗ್ ಮಾಡದ್ನಪ್ಪ ಅಂತ ನೀನ್ ಹೇಳ್ಬೋದು. ಓಕೆನಾ? ಸೊ ಈ ಪರ್ಪಸ್ಗೋಸ್ಕರ ಎಲ್ಲಾ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಕೂಡ ಏನ್ ಮಾಡ್ತಾರೆ, ಪ್ರಾಜೆಕ್ಟ್ ಡೈರಿನ ಮೈಂಟೈನ್ ಮಾಡ್ತಾರೆ. ಈಗ ಓದಿ, ಈಗ ಅರ್ಥ ಆಗುತ್ತೆ. ಪ್ರಾಜೆಕ್ಟ್ ಡೈರಿ ಇಸ್ ಎ ಡೈಲಿ ಆರ್ ರೆಗ್ಯುಲರ್ ಲಾಗ್ ಮೈಂಟೈನ್ಡ್ ಬೈ ಪ್ರಾಜೆಕ್ಟ್ ಮ್ಯಾನೇಜರ್, ಸೈಟ್ ಎಂಜಿನಿಯರ್ ಅಥವಾ ಟೀಮ್ or team member to record the events ಅಂತ ಅಂದ್ರೆ ಅವತ್ತಿನ ದಿನ ಏನೇನಾಯ್ತು, ಅವತ್ತಿನ ದಿನ ಏನ್ ಇವೆಂಟ್ ಆಯ್ತಪ್ಪ ಅದು, ಮತ್ತೆ ಡಿಸಿಷನ್ಸ್ ಏನ್ ತಗೊಂಡೆ ಅಥವಾ ಏನಾದ್ರೂ ಅಬ್ಸರ್ವ್ ಮಾಡ್ದ, ಮತ್ತೆ ಪ್ರೋಗ್ರೆಸ್ ಥ್ರೂ ಔಟ್ ದಿ ಪ್ರಾಜೆಕ್ಟ್ ಲೈಫ್ ಸೈಕಲ್ ನಲ್ಲಿ ಏನೇನ್ ಪ್ರೋಗ್ರೆಸ್ ಆಯ್ತು ಅಂತ ಅವತ್ತಿಂದು ಬರೀತಾ ಹೋಗೋದನ್ನ ಪ್ರಾಜೆಕ್ಟ್. ಇಟ್ ಸರ್ವ್ಸ್ ಆಸ್ ದಿ ಕ್ರೊನಾಲಜಿಕಲ್ ಡಾಕ್ಯುಮೆಂಟೇಶನ್. ಕ್ರೊನಾಲಜಿ ಅಂತ ಅಂದ್ರೆ ಟೈಮ್ ಆರ್ಡರ್ ಅಂತ ಕರಿತೀವಿ. ನಾವ್ ಇದನ್ನ ಎಲ್ಲೋದಿದ್ವಿ ಹೇಳಿ ನೋಡೋಣ. ಈ ವರ್ಡ್ ಎಲ್ಲಿ ಕೇಳಿದ್ರಿ? ಎಲ್ಲಾದ್ರೂ ಕೇಳಿದ್ರಾ? ಕ್ರೊನಾಲಜಿ ಅಂತ ಅಂದ್ರೆ ಟೈಮ್ ಆರ್ಡರ್ ನ ಕ್ರೊನಾಲಜಿ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಕೇಳಿದ್ರೆ ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ. ಓಕೆನಾ? ಸೊ ಟೈಮ್ ಆರ್ಡರ್ ಅಂದ್ರೆ ಡೈರಿ ಮೇಂಟೈನ್ ಮಾಡಿದ್ರೆ ಡೇ ಟು ಡೇ ಅಂದ್ರೆ ಟೈಮ್ ಬರುತ್ತಲ್ವಾ. ಸೊ ಕ್ರೊನಾಲಜಿಕಲ್ ಡಾಕ್ಯುಮೆಂಟೇಶನ್ ಆಫ್ ವಾಟ್ ಹ್ಯಾಪನ್ಸ್ ಆನ್ ದಿ ಪ್ರಾಜೆಕ್ಟ್. ಓಕೆ, ಇಟ್ ಆಕ್ಟ್ಸ್ ಆಸ್ ದ ಡೀಟೈಲ್ಡ್ ಅಕೌಂಟ್ ಆಫ್ ದಿ ಪ್ರಾಜೆಕ್ಟ್ಸ್ ಪ್ರೋಗ್ರೆಸ್ ಅಂಡ್ ಸರ್ವ್ಸ್ ಆಸ್ the reference for the tracking and managing the project effectively. ಓಕೆನಾ? ಸೊ ನಮ್ಗೆ ಈ ಪ್ರಾಜೆಕ್ಟ್ ಡೈರಿ ಮೇಂಟೈನ್ ಮಾಡೋದ್ರಿಂದ ಅವನಿಗೆ ಒಂದು ಕಂಟ್ರೋಲ್ ಸಿಗುತ್ತೆ ಪ್ರಾಜೆಕ್ಟ್ ಮೇಲೆ. ಯಾರಿಗೆ? ಪ್ರಾಜೆಕ್ಟ್ ಮ್ಯಾನೇಜರ್ಗೆ. ಓಕೆನಾ? ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಲ್ವಾ? ಪ್ರಾಜೆಕ್ಟ್ ಮ್ಯಾನ್ಯುಯಲ್ ಅಂದ್ರೆ ಏನು, ಪ್ರಾಜೆಕ್ಟ್ ಡೈರಿ ಅಂದ್ರೆ ಏನು, ಡಿಫ್ರೆನ್ಸ್ ಗೊತ್ತಾ? ಪ್ರಾಜೆಕ್ಟ್ ಮ್ಯಾನ್ಯುಯಲ್ ಅಂದ್ರೆ ಏನು? ಆಲ್ರೆಡಿ ಒಂದು ಬುಕ್ ರೆಡಿ ಇರುತ್ತೆ, ಏನೇನು ಮಾಡಬೇಕು, ಏನೇನು ಪ್ರೊಸೀಜರ್ಸ್ ನ ಫಾಲೋ ಮಾಡಬೇಕು ಅಂತ ಒಂದು ಬುಕ್ ರೆಡಿ ಇರುತ್ತೆ, ಅವನ ಕೈಲಿ ಇರುತ್ತೆ. ಓಕೆನಾ? ಅಲ್ಲ, ಅವ್ನ ಕೈಲಿ ಇರುತ್ತೆ ಅಂದ್ರೆ ಆಮೇಲೆ ಕೈಯಲ್ಲಿ ಇಟ್ಕೊಂಡು ನೋಡಲ್ಲ, ಏನ್ ಹೆಂಗ್ ಅಂದ್ರೆ ಹೇಳಿದ್ದು. ಓಕೆನಾ? ಅವನ ಹತ್ರ ಇರುತ್ತೆ. ಓಕೆ, ಇದೇನಾಗುತ್ತೆ, ಪ್ರಾಜೆಕ್ಟ್ ಡೈರಿ ಅಂದ್ರೆ ಏನು? ಇದು ಡೇ ಟು ಡೇ, ಅವತ್ತಿಂದ ಅವತ್ತು ಪ್ರಾಜೆಕ್ಟ್ ನಲ್ಲಿ ಅವನು ಅಟ್ ದಿ ಎಂಡ್ ಆಫ್ ದಿ ಡೇ ಅದನ್ನ ನೋಟ್ ಮಾಡ್ಕೋತಾನೆ. ಓಕೆ, ಏನೇನ್ ಆಯ್ತು ಇವತ್ತು, ಏನೇನ್ ಇವೆಂಟ್ ಆಯ್ತು, ಏನಾದ್ರು ಮೀಟಿಂಗ್ ಮಾಡದ್ನ, ಮೀಟಿಂಗ್ ಅಲ್ಲಿ ಏನೇನ್ ಡಿಸ್ಕಷನ್ ಮಾಡಿದ್ವಿ, ಮೀಟಿಂಗ್ ಯಾರ್ಯಾರ ಇದಾಗಿತ್ತು, ಏನಾದ್ರು ಪ್ರಾಬ್ಲಮ್ ಬಂತ ಟೀಮ್ ಅಲ್ಲಿ, ಇದನ್ನೆಲ್ಲ ಎಲ್ಲಾ ರೀತಿನಲ್ಲೂ ಅವನು ಬರ್ದಿಟ್ಕೊಳೋದನ್ನ ಪ್ರಾಜೆಕ್ಟ್ ಡೈರಿ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ಅಂತ. ಒಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆಗ್ಬೇಕಂತ ಅಂದ್ರೆ ಒಂದು ಸಿಸ್ಟಮ್ ರೆಡಿ ಇರಬೇಕು. ಸಿಸ್ಟಮ್ ಅಂದ್ರೆ ಏನು? ಒಂದು ಸೆಟ್ ಆಫ್ ರೂಲ್ಸ್ ಇರಬೇಕು. ಓಕೆನಾ? ಅದ್ರ ಪ್ರಕಾರ ಹೋಗ್ತಾ ಇರುತ್ತೆ. ಆ ಎಕ್ಸಿಕ್ಯೂಷನ್ ಸಿಸ್ಟಮ್ ನಲ್ಲಿ ಏನೇನ್ ಬರುತ್ತೆ ಅಂತ ನೋಡೋಣ. Okay, a project execution system refers to this set of processes, tools, technologies and methodologies used to carry out and control the execution phase of the project. Okay na? Execution phase ಮಾಡ್ಬೇಕಂತ ಅಂದ್ರೆ ಒಂದು ಸೆಟ್ ಆಫ್ ಪ್ರಾಸೆಸ್, ಟೂಲ್ಸ್, ಮೆಥಡಾಲಜೀಸ್, ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ಬೇಕು ನಾವು. ಅದಕ್ಕೆ ಒಂದು ಸಿಸ್ಟಮ್ ರೆಡಿ ಇರುತ್ತೆ. ಆ ಸಿಸ್ಟಮ್ ನೇ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ. ಇಟ್ ಎನ್ಶೂರ್ಸ್ ದಟ್ ಆಲ್ ದಿ ಪ್ರಾಜೆಕ್ಟ್ ಆಕ್ಟಿವಿಟೀಸ್ ಆರ್ ಇಂಪ್ಲಿಮೆಂಟೆಡ್ ಎಫೆಕ್ಟಿವ್ಲಿ, ಅಕ್ಯುರೇಟ್ಲಿ ಅಂಡ್ ಅಲೈನ್ಮೆಂಟ್ ವಿತ್ ದಿ ಪ್ರಾಜೆಕ್ಟ್ ಪ್ಲಾನ್. ಅಷ್ಟೇ, ಎಲ್ಲ ವರ್ಡ್ಸ್ಗಳು ಅವೇ, ಎಲ್ಲಾ ಒಂದೇ ತರ ಕಾಣ್ತಿರ್ತಾವ. ನಿಮ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಬೇಸಿಕ್ ರಫ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಸಿಸ್ಟಮ್ ಅಷ್ಟೇ. ದಿ ಸಕ್ಸಸ್ಫುಲ್ ಎಕ್ಸಿಕ್ಯೂಷನ್ ಆಫ್ ಅನ್ ಅಡ್ಮಿನಿಸ್ಟ್ರೇಷನ್ ಆಫ್ ಪ್ರಾಜೆಕ್ಟ್ ರಿಕ್ವೈರ್ಸ್. ಇದರಲ್ಲಿ ಒಂದು 4-5 ಇದಾವೆ, ಬಟ್ ಇದ್ರಲ್ಲಿ ನಿಮಗೆ ಸಿಲೆಬಸ್ ಅಂದಿರೋದು ಪ್ರಾಜೆಕ್ಟ್ ಡೈರೆಕ್ಷನ್ ಅಂತ, ಪ್ರಾಜೆಕ್ಟ್ ಕೋಆರ್ಡಿನೇಷನ್, ಕಮ್ಯುನಿಕೇಶನ್ ಇನ್ ಪ್ರಾಜೆಕ್ಟ್ ಅಂತ. ಈ 3 ಬಗ್ಗೆ ಓದ್ಕೊಳ್ಳಿ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ನಲ್ಲಿ
ಈ ಈ ಮೂರು ತುಂಬಾ ಇಂಪಾರ್ಟೆಂಟ್. ಈ ಮೂರು ಮೇಲೆ ಕ್ವಶನ್ ಕೇಳ್ತಾನೆ. ಲಾಸ್ಟ್ ಇಯರ್ ಡೈರೆಕ್ಷನ್ ಮೇಲೆ ಕ್ವಶನ್ ಕೇಳಿದಾನೆ. ಈ ಮೂರನ್ನ 1 by 1 ನೋಡ್ತಾ ಹೋಗೋಣ ಅಷ್ಟೇ. ಪ್ರಾಜೆಕ್ಟ್ ಡೈರೆಕ್ಷನ್. ಪ್ರಾಜೆಕ್ಟ್ ಡೈರೆಕ್ಷನ್ ಅಂತ ಅಂದ್ರೆ, ಡೈರೆಕ್ಷನ್ ಅಂದ್ರೆ ಏನಪ್ಪಾ? ಡೈರೆಕ್ಷನ್ ಅಂದ್ರೆ ಏನ್? ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಷನ್ ಅಂದ್ರೆ ದಿಕ್ಕು. ಪ್ರಾಜೆಕ್ಟ್ಗೆ ಒಂದು ದಿಕ್ಕಿರುತ್ತೆ, ಒಂದು ಪಾತ್ ಇರುತ್ತೆ. ಅದೇ ಪಾತ್ ನಲ್ಲಿ ಹೋದ್ರೆ ಮಾತ್ರ ನಿಂದು ಡೆಸ್ಟಿನೇಷನ್ ರೀಚ್ ಆಗುತ್ತೆ. ನೀನ್ ಆ ಪಾತ್ ಬಿಟ್ಟು ಬೇರೆ ಕಡೆ ಹೋದೆ ಅಂತ ಅಂದ್ರೆ ನಿನ್ ಡೆಸ್ಟಿನೇಷನ್ ರೀಚ್ ಆಗಲ್ಲ. ಇಲ್ಲಿ ಡೆಸ್ಟಿನೇಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸಕ್ಸಸ್ಫುಲ್ ಅಲ್ವಾ? ಸಕ್ಸಸ್ಫುಲ್ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಕೊನೆಗೆ ನಮಗೆ ಸಿಗಬೇಕು. ಓಕೆನಾ? ಸ್ಟೇಕ್ ಹೋಲ್ಡರ್ಸ್ ಸ್ಯಾಟಿಸ್ಫೈ ಆಗ್ಬೇಕು. ಓಕೆನಾ? ಅದೇ ನಮ್ಮ ಅಲ್ಟಿಮೇಟ್, ನಮ್ಮ ಆಬ್ಜೆಕ್ಟಿವ್ ಅಚೀವ್ ಆಗ್ಬೇಕು, ನಮ್ ಗೋಲ್ ರೀಚ್ ಆಗ್ಬೇಕು. ಅದೇ ನಮ್ಮ ಡೆಸ್ಟಿನೇಷನ್. ಆ ಡೆಸ್ಟಿನೇಷನ್ ರೀಚ್ ಆಗ್ಬೇಕಂದ್ರೆ ಒಂದು ದಾರಿ ಇರುತ್ತೆ, ಒಂದು ಡೈರೆಕ್ಷನ್ ಇರುತ್ತೆ. ಅದೇ ಡೈರೆಕ್ಷನ್ ಮುಖಾಂತರ ಹೋದ್ರೆ ಮಾತ್ರ ರೀಚ್ ಆಗುತ್ತೆ. ನೀವು ಡೈರೆಕ್ಷನ್ ಚೇಂಜ್ ಮಾಡಿದ್ರಿ ಅಂದ್ರೆ ಅದು ರೀಚ್ ಆಗಲ್ಲ. ಅದನ್ನೇ ಹೇಳ್ತಿದ್ದಾರೆ ಇವರು. ಓಕೆನಾ? ಪ್ರಾಜೆಕ್ಟ್ ಡೈರೆಕ್ಷನ್. Project direction refers to channelizing the activities of the project on desired lines. Desired lines ಅಂದ್ರೆ ಏನಪ್ಪಾ? ಅದೇನು ಪ್ರಾಜೆಕ್ಟ್ ಅಚೀವ್ ಆಗಕ್ಕೆ ಒಂದು ದಾರಿ ಇದೆ, ಆ ದಾರಿನೇ ಡಿಸೈರ್ಡ್ ಲೈನ್, ಒಂದು ಪಾತ್ ಅದು. ಓಕೆನಾ? ಸೊ ಅದನ್ನ ಚಾನಲೈಸ್ ಮಾಡ್ಬೇಕು. ಎಲ್ಲಾ ಆಕ್ಟಿವಿಟೀಸ್ ನ ಒಂದು ಚಾನಲೈಸ್ ಮಾಡಿರ್ತಾರೆ. ಅದನ್ನೇ ನಾವು ಪ್ರಾಜೆಕ್ಟ್ ಡೈರೆಕ್ಷನ್ ಅಂತ ಕರಿತೀವಿ. ಗೊತ್ತಿರುತ್ತೆ, ಇದೇ ಡೈರೆಕ್ಷನ್ ಅಲ್ಲೇ ಹೋಗ್ಬೇಕಪ್ಪ ನೀನು ಅಂತ ಅವ್ರು ಮೊದಲನೇ ಪ್ಲಾನಿಂಗ್ ಫೇಸ್ ನಲ್ಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಓಕೆನಾ? ಅದನ್ನೇ ಪ್ರಾಜೆಕ್ಟ್ ಡೈರೆಕ್ಷನ್ ಅಂತ ಕರೀತಾರೆ. ಪ್ರಾಜೆಕ್ಟ್ ಡೈರೆಕ್ಷನ್ ಈಸ್ ಅಬೌಟ್ ಗೆಟಿಂಗ್ ಥಿಂಗ್ಸ್ ಡನ್ ಎಫೆಕ್ಟಿವ್ಲಿ. ಇನ್ ಮುಂದೆ ಎಲ್ಲ ಕತೆಗಳಿದೆ. ಕತೆ ಒಂದ್ಸರಿ ನೀವೇ ಓದ್ಕೊಳ್ಳಿ, ಸುಮ್ನೆ ಓದ್ಕೊಳ್ಳಿ. ಇದ್ರಲ್ಲಿ ನಾನು ಹೇಳದ್ ನಿಮ್ಗೆ, ಇದ್ರಲ್ಲಿ ಇಲ್ಲಿ ಯೂಸ್ ಮಾಡಿರುವಂತ ಇಂಗ್ಲಿಷ್ ತುಂಬಾ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಇದೆಯಾ? ಹೋಪ್ಫುಲಿ ಅರ್ಥ ಆಗುವಂತ ಇಂಗ್ಲಿಷ್ ಅಂತ ಅನ್ಕೊಂತೀನಿ. ಓದಿದ್ರೆ ಅರ್ಥ ಆಗುತ್ತೆ. ಪ್ರಾಜೆಕ್ಟ್ ಡೈರೆಕ್ಷನ್ ಈಸ್ ಅಬೌಟ್ ಗೆಟಿಂಗ್ ಥಿಂಗ್ಸ್ ಡನ್ ಎಫೆಕ್ಟಿವ್ಲಿ. ಓಕೆನಾ? ಎಫೆಕ್ಟಿವ್ ಆಗಿ ಆಗ್ಬೇಕು ಕೆಲಸಗಳು, ಅದನ್ನ ಮಾಡುತ್ತೆ ಈ ಪ್ರಾಜೆಕ್ಟ್ ಡೈರೆಕ್ಷನ್. ಓಕೆ? ಇಟ್ ಇನ್ವಾಲ್ವ್ಸ್ ಗೈಡಿಂಗ್ ಪೀಪಲ್. ಓಕೆನಾ? ಡೈರೆಕ್ಷನ್ ಅಂದ್ರೆ ಏನ್ ಗೊತ್ತಾ? ಡೈರೆಕ್ಷನ್ ತೋರ್ಸೋದು. ಈಗ ಅಲ್ಲಿ ಯಾರೋ ಒಬ್ಬ ಟೀಮ್ ಮೆಂಬರ್ ಯಾವ್ದೋ ಒಂದು ಕೆಲಸ ಮಾಡ್ತಿರ್ತಾನೆ, ಅವನೇ ತಪ್ಪು ಮಾಡ್ತಿರ್ತಾನೆ, ನೀನು ಗೈಡ್ ಮಾಡ್ಬೇಕು. ಆ ಡೈರೆಕ್ಷನ್ ಅಲ್ಲ ಕಣಪ್ಪ, ಈ ಡೈರೆಕ್ಷನ್ ಹೋಗಪ್ಪ. ಪಾತ್ ತೋರ್ಸೋದು ಅಷ್ಟೇ ಅವನಿಗೆ. ಓಕೆನಾ? ತಪ್ಪು ಮಾಡ್ತಿದ್ರೆ ಪಾತ್ ಅಂದ್ರೆ ಗೈಡಿಂಗ್ ಪೀಪಲ್ ಮಾಡ್ಬೇಕು. ಓಕೆನಾ? ಗೈಡಿಂಗ್ ಪೀಪಲ್, ಆರ್ಗನೈಸಿಂಗ್ ಟಾಸ್ಕ್ ಅಂಡ್ ಮೇಕಿಂಗ್ ಶೋರ್ ಎವ್ರಿ ಒನ್ ವರ್ಕ್ಸ್ ವೆಲ್ ಟುಗೆದರ್. ಎಲ್ರು ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಓಕೆ? ದಿಸ್ ಇನ್ಕ್ಲೂಡ್ಸ್ ಹೈರಿಂಗ್ ರೈಟ್ ಪೀಪಲ್, ಟ್ರೈನಿಂಗ್ ದೆಮ್ ಅಂಡ್ ಗಿವಿಂಗ್ ಇನ್ಸ್ಟ್ರಕ್ಷನ್, ಕೀಪಿಂಗ್ ದೆಮ್ ಮೋಟಿವೇಟೆಡ್. ಓಕೆನಾ? ಅಂದ್ರೆ ಒಳ್ಳೆ ನಾವು ಆ ಕೆಲ್ಸಕ್ಕೆ ತಕ್ಕನಂತ ಒಂದು ರೈಟ್ ಪೀಪಲ್ ನ ಹೈಯರ್ ಮಾಡ್ಬೇಕು. ಸುಮ್ನೆ ಯಾರ್ಯಾರನ್ನೋ ಹೈಯರ್ ಮಾಡಂಗಿಲ್ಲ. ಓಕೆನಾ? ಹೈಯರ್ ಮಾಡೋದಿರ್ಬೋದು, ಅವನು ಟ್ರೈನ್ ಮಾಡೋದಿರ್ಬೋದು, ಆ ಕೆಲ್ಸಕ್ಕೆ ಟ್ರೈ. ಯಾಕಂದ್ರೆ ಎಲ್ಲರೂ ಕೂಡ ಯಾಕಂದ್ರೆ ಪ್ರಾಜೆಕ್ಟ್ ಅನ್ನೋದು ಇಟ್ ಇಸ್ ಎ ಯೂನಿಕ್ ಟಾಸ್ಕ್ ತಾನೆ. ಪ್ರಾಜೆಕ್ಟ್ ಅನ್ನೋದು ಯೂನಿಕ್ ಟಾಸ್ಕ್ ಹೌದಲ್ವಾ? ಪ್ರಾಜೆಕ್ಟ್ ಯೂನಿಕ್ ಅಥವಾ ರಿಪೀಟೆಡ್? ಇಟ್ಸ್ ಎ ಯೂನಿಕ್ ಟಾಸ್ಕ್. ಯೂನಿಕ್ ಟಾಸ್ಕ್ ಅಂದ ತಕ್ಷಣ, ಈಗ ಲಾಸ್ಟ್ ಟೈಮ್ ಯಾವ್ದೋ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿರ್ತಾನೆ, ಆ ಪ್ರಾಜೆಕ್ಟ್ ಇನ್ನೊಂದು ಪ್ರಾಜೆಕ್ಟ್ ಬಂದಾಗ ಅದ್ರಲ್ಲಿ ಎಲ್ಲರೂ ಎಕ್ಸ್ಪರ್ಟೈಸ್ ಇರ್ತಾರೆ ಅಂತ ಹೇಳಕ್ ಆಗಲ್ಲ. ಪ್ರಾಜೆಕ್ಟ್ ಅನ್ನೋದು ಎಲ್ರಿಗೂ ಹೊಸದೇ. ಪ್ರಾಜೆಕ್ಟ್ ಇಸ್ ಆಲ್ವೇಸ್ ನ್ಯೂ ಫಾರ್ ಎವ್ರಿ ಒನ್. ಓಕೆನಾ? ಸೊ ಆ ಪ್ರಾಜೆಕ್ಟ್ ಏನ್ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಅವ್ರಿಗೆ. ಟ್ರೈನ್ ದೆಮ್. ಓಕೆನಾ? ಸೊ ಗಿವಿಂಗ್ ಇನ್ಸ್ಟ್ರಕ್ಷನ್, ಕೀಪಿಂಗ್ ದೆಮ್ ಮೋಟಿವೇಟೆಡ್. ಅವನಿಗೆ ಪ್ರಾಜೆಕ್ಟ್ ನೋಡ್ತಿದಂಗೆ ನಮ್ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಅಂಬಾರಿ ಪಿಕ್ಚರ್ ನೋಡಿದೀರಾ? ಅಲ್ಲ, ಅದು ನವಗ್ರಹ ಪಿಕ್ಚರು. ಸ್ಟಾರ್ಟಿಂಗ್ ಏನ್ ಹೇಳ್ತಾ ಹೇಳ್ತಾನೆ, ಅಂಬಾರಿ ಹೊಡಿಬೇಕು ಅಂದಾಗ ಏನ್ ಹೇಳ್ತಾ ಹೇಳ್ತಾನೆ ಅವನು? ಆಗಲ್ಲ 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 ಅಂತ ಹೇಳ್ತಾರೆ ತಾನೆ. ಆಗುತ್ತೆ 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 ಅಂತ ದರ್ಶನ್ ಮೋಟಿವೇಟ್ ಮಾಡ್ತಾನೆ ಬಂದು, ಆಗುತ್ತೆ ಬರೋ ಪ್ಲಾನ್ ಮಾಡೋಣ ಹಂಗೆ ಹಿಂಗೆ ಅಂತ. ಅಷ್ಟೇ ಮೋಟಿವೇಟ್ ಮಾಡ್ಬೇಕು ಅವ್ರಿಗೆ. ನಿನಗೆ ಕಷ್ಟ ಐತೆ ನೋಡು, ದುಡ್ಡು ಬೇಕು ಅಂದ್ರೆ ಮಾಡು ಅಂತ ಮೋಟಿವೇಟ್ ಮಾಡ್ಬೇಕು, ಚೆನ್ನಾಗಿ ಉಬ್ಬಿಸ್ಬೇಕು. ಪ್ರಾಜೆಕ್ಟ್ ಮ್ಯಾನೇಜರು ಮತ್ತೆ ಇವಾಗೆಲ್ಲ ಬೈದ್ರೆ ಮಾತು ಕೇಳಲ್ಲ, ಮೋಟಿವೇಟ್ ಮಾಡ್ಬೇಕು. ಅಂಗಡಿ ಸಖತ ತಪ್ಪಡ್ತದೆ, ಸಖತ ಮಾಡ್ತಿಲ್ಲ, ಒಂಚೂರು ಹಿಂಗ್ ಮಾಡಪ್ಪ ಅನ್ಬೇಕು ಅವ್ನಿಗೆ. ಅವಾಗ ಕೆಲಸ ಮಾಡ್ತಾನೆ ಶಿಷ್ಯ. ಪ್ರಾಜೆಕ್ಟ್ ಡೈರೆಕ್ಷನ್ is important at all the levels of management and all the types of projects. Okay? During the initiation, project direction is provided by ಇಗಳಪ್ಪ ಏನೇ ಮಾಡದಿರುನು ಯಾರು ಮಾಡ್ತಾನೆ? ಓಲ್ ಅಂಡ್ ಸೋಲು ಯಾರ್ದಿರುತ್ತೆ? ಪ್ರಾಜೆಕ್ಟ್ ಮ್ಯಾನೇಜರ್. ಪ್ರಾಜೆಕ್ಟ್ ಡೈರೆಕ್ಷನ್ ಯಾರು ಕೊಡ್ತಾರೆ ಅಂತ ಕೇಳ್ಬೋದು ಕ್ವಶನ್. ಪ್ರಾಜೆಕ್ಟ್ ಡೈರೆಕ್ಷನ್ ಯಾರು ಕೊಡ್ತಾರಪ್ಪ ಅಂತ ಕೇಳ್ತಾನೆ, ಪ್ರಾಜೆಕ್ಟ್ ಮ್ಯಾನೇಜರ್ ಅಷ್ಟೇ. ಎಲ್ಲದಕ್ಕೂ ಯಾವ ಕ್ವಶನ್ ಅನ್ನ ಕೊಡ್ಲಿ, ನನಗೆ ಗೊತ್ತಿರೋ ಪ್ರಕಾರ ಪ್ರಾಜೆಕ್ಟ್ PMS ಅಲ್ಲಿ ಯಾವ ಕ್ವಶನ್ ಆದ್ರೂ ಕೊಡ್ಲಿ, ಅದ್ರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಇತ್ತು ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ ಆನ್ಸರ್ ಅಷ್ಟೇ. ಆಮೇಲೆ ಹಂಗಂತ ಕ್ವಶನ್ ಓದ್ರಪ್ಪ, ಕ್ವಶನ್ ಓದ್ ಆನ್ಸರ್ ಮಾಡಿ. ನೆಕ್ಸ್ಟ್ ಇದು ಪ್ರಾಜೆಕ್ಟ್ ಕೋಆರ್ಡಿನೇಷನ್. ಒಂದು ಎಕ್ಸಿಕ್ಯೂಷನ್ ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆಗ್ಬೇಕಂದ್ರೆ
ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್. ಕೋಆರ್ಡಿನೇಷನ್ ಮೀನಿಂಗ್ ಏನಪ್ಪ ಕನ್ನಡದಲ್ಲಿ? ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಹೊಂದಾಣಿಕೆ ಆಗ್ಬೇಕು, ಹೊಂದಾಣಿಕೆ ಇರಬೇಕು, ಒಂದು ಸಮನ್ವಯತೆ ಇರಬೇಕು. ಓಕೆನಾ? ಅವನ್ಗೂ ಇವನ್ಗೂ ಹೊಂದಾಣಿಕೆನೇ ಇಲ್ಲ. ಅವ್ನ್ ಕಂಡ್ರೆ ಇವ್ನ್ಗಾಗಲ್ಲ, ಇವ್ನ್ಕೊಂಡ್ರೆ ಅವ್ನ್ಗಾಗಲ್ಲ. ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗೋದು ಅಂದ್ರೆ ಹೆಂಗಾಯ್ತದೆ? ಆಗೋದಿಲ್ಲ. ಹೊಂದಾಣಿಕೆ ಇರಬೇಕು. ಪ್ರಾಜೆಕ್ಟ್ ಅಲ್ಲಿ ಹೊಂದಾಣಿಕೆ ಅನ್ನೋದು ತುಂಬಾ ಇರಬೇಕು. ನಿನ್ ಪಕ್ಕದಲ್ಲೇನೋ ಅವನ ಹತ್ರ ಡಿಮೆರಿಟ್ ಇರುತ್ತೆ, ಆ ಡಿಮೆರಿಟ್ ನ ನೀನು ಹೊಂದಾಣಿಕೆ ಮಾಡ್ಕೊಂಡು ಅವನಿಂದ ಏನ್ ಕೆಲಸ ತಗಿಸ್ಬೇಕು ಆ ಕೆಲಸ ತಗ್ಸೋದ್ ಕಡೆ ನೋಡ್ಬೇಕು ನೀನು. ಓಕೆನಾ? ಸೊ ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಪ್ರಾಜೆಕ್ಟ್ ಕೋಆರ್ಡಿನೇಷನ್ ರೆಫರ್ಸ್ ಟು ದ ಡೇ ಟು ಡೇ ಮ್ಯಾನೇಜ್ಮೆಂಟ್ ಅಂಡ್ ಫೆಸಿಲಿಟೇಷನ್ ಆಫ್ ಕಮ್ಯುನಿಕೇಶನ್ ಇರ್ಬೋದು, ಕೊಲಾಬ್ರೇಷನ್ ಇರ್ಬೋದು, ಅಂಡ್ ವರ್ಕ್ ಫ್ಲೋ ಅಮಾಂಗ್ ಡಿಫ್ರೆಂಟ್ ಟೀಮ್ಸ್. ಅಂದ್ರೆ ಡಿಫ್ರೆಂಟ್ ಟೀಮ್ಸ್ ಇರ್ತಾವಲ್ಲ, ಅವೆಲ್ಲ ಮಧ್ಯೆ ಹೊಂದಾಣಿಕೆ ಇರಬೇಕು ಅಂತ. ಈಗ ಎಷ್ಟೊಂದು ಡಿಫ್ರೆಂಟ್ ಟೀಮ್ಗಳು ಇರ್ತಾವ ಪ್ರಾಜೆಕ್ಟ್ ಅಲ್ಲಿ. ಯಾರ ಮಧ್ಯೆನೂ ಹೊಂದಾಣಿಕೆನೇ ಇಲ್ಲ ಅಂತ ಅಂದ್ರೆ ಹೆಂಗಾಗುತ್ತೆ? ಕೆಲ್ಸಗಳಾಗಲ್ಲ. ಓಕೆನಾ? ಹೊಂದಾಣಿಕೆ ಇರಬೇಕು ಅನ್ನೋದು ಅಷ್ಟೇ, ಇನ್ನೇನಿಲ್ಲ. ಯಾರ್ಯಾರ ಮಧ್ಯೆ ಹೊಂದಾಣಿಕೆ ಇರಬೇಕು? ಡಿಫ್ರೆಂಟ್ ಟೀಮ್ಸ್, ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ಪ್ರಾಜೆಕ್ಟ್, ಇದ್ರ ಮಧ್ಯೆ ಎಲ್ಲಾನು ಹೊಂದಾಣಿಕೆ ಇರಬೇಕು. ಅಂಡ್ ಎ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಎನ್ಶೂರ್ಸ್ ದಟ್ ಟಾಸ್ಕ್ ಆರ್ ಪ್ರೋಗ್ರೆಸಿಂಗ್ ಸ್ಮೂತ್ಲಿ, ಇನ್ಫಾರ್ಮೇಶನ್ ಇಸ್ ಫ್ಲೋಯಿಂಗ್ ಕರೆಕ್ಟ್ಲಿ ಅಂಡ್ ದಿಸ್ ಕಥೆಗಳೆಲ್ಲ ಬೇಡ. ಓಕೆನಾ? ಹೊಂದಾಣಿಕೆ ಏನಿರ್ಬೇಕು? ಕೋಆರ್ಡಿನೇಷನ್ ಅಂದ್ರೆ ಏನು? ಹೊಂದಾಣಿಕೆ ಇರಬೇಕು ಅಷ್ಟೇ. ಕೋಆರ್ಡಿನೇಷನ್ ಇನ್ ಅ ಪ್ರಾಜೆಕ್ಟ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದಿ ನೀಡ್ ಆಫ್ ಸೈಮಲ್ಟೇನಿಯಸ್ ವರ್ಕಿಂಗ್ ಆಫ್ ನಂಬರ್ ಆಫ್ ಆಕ್ಟಿವಿಟೀಸ್. ಯಾಕೆ ಹೊಂದಾಣಿಕೆ ಬೇಕು ಅಂದ್ರೆ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ ಆಗಿ ಎಷ್ಟೊಂದು ಕೆಲಸಗಳು ನಡೀತಾ ಇರ್ತಾವ ಪ್ರಾಜೆಕ್ಟ್ ನಲ್ಲಿ. ಓಕೆನಾ? ನೀನು ಕೋಆರ್ಡಿನೇಷನ್ ಮಾಡ್ಕೊಳ್ದಂಗೆ ಅವನ್ ಮುಖ ನೋಡಿದ್ರೆ ನಿನ್ಗಾಗಲ್ಲ, ನಿನ್ ಪಾಡಿ ನೀನ್ ಕೆಲಸ ಮಾಡ್ತಾ ಹೋದ್ರೆ ಯಾವ್ದೋ ಒಂದು ಸರ್ಟೈನ್ ಸ್ಟೇಜ್ ನಲ್ಲಿ ಏನಾಗುತ್ತೆ, ಅಲ್ಪ ಸ್ವಲ್ಪ ಚೇಂಜಸ್ ಮಾಡ್ಬೇಕಾಗಿರುತ್ತೆ. ನಿನ್ಗೇನೋ ಫಸ್ಟ್ ಅಲಾಟ್ ಮಾಡಿರ್ತಾರೆ ಕೆಲಸ, ನಿನ್ ಪಾಡಿ ನೀನ್ ಮಾಡ್ಕೊಂಡು ಹೋಗ್ತಿರ್ತೀಯ, ಅವ್ನ್ ಏನಾಗ್ತಿದೆ ಅಂತ ನೀನ್ ಗಮನಿಸ್ತಾ ಇರಬೇಕು. ಓಕೆನಾ? ಅವಾಗ್ಲೇನೆ ಕೋಆರ್ಡಿನೇಟ್ ಆಗೋದು, ಪ್ರಾಜೆಕ್ಟ್ ಆಗೋದು. ನೀನ್ ಅವ್ನು ನೋಡೋದೇ ಇಲ್ಲ, ನಿನ್ ಪಾಡಿ ನೀನ್ ಮಾಡ್ಕೊಂಡು ಹೋಗ್ತಾ ಇರ್ತೀಯ. ಓಕೆನಾ? ಸೊ ಅದರಿಂದ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಲ್ಲ ಅಂತ. ಯಾಕಂದ್ರೆ ಸೈಮಲ್ಟೇನಿಯಸ್ ವರ್ಕ್ಸ್ ನಡೀತಾ ಇರ್ತವೆ, ನಂಬರ್ ಆಫ್ ಆಕ್ಟಿವಿಟೀಸ್. Therefore, one cannot proceed simply with the execution of a project without proper coordination. ಸುಮ್ಮನೆ ನಿನ್ಗೆ ಏನೋ ಒಂದು ಕೆಲಸ ಕೊಟ್ಟಿದ್ದಾರೆ, ನಾನು ಮಾಡ್ಬೇಕು ಅಂತ ಮಾಡ್ಕೊಂಡ್ರೆ ಆಗಲ್ಲ. ಓಕೆನಾ? ಸೊ ಪಕ್ಕದವನ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಬರೋದೇ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಬಗ್ಗೆ ನಾನು ಹೇಳಂಗಿಲ್ಲ. ಕಮ್ಯುನಿಕೇಶನ್ ಗೊತ್ತಲ್ವಾ? ಏನು ಕಮ್ಯುನಿಕೇಶನ್? ಕನ್ನಡದಲ್ಲಿ ಮೀನಿಂಗ್ ಹೇಳಿ ಫಸ್ಟ್. ಕನ್ನಡದಲ್ಲಿ ಮೀನಿಂಗ್ ಹೇಳಿ. ಕಮ್ಯುನಿಕೇಶನ್ ಅಂದ್ರೆ ಏನು? ಸಂಭಾಷಣೆ ಇರ್ಬೇಕು. ಅಂದ್ರೆ ಮಾತಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಸಂಭಾಷಣೆ ಅಂದ್ರೆ. ಕಮ್ಯುನಿಕೇಶನ್ ಅಂತ ಅಂದ್ರೆ ಟೀಮ್ಗಳ ಮಧ್ಯೆ ಎಷ್ಟೊಂದು ಸೈಮಲ್ಟೇನಿಯಸ್ ವರ್ಕ್ ನಡೀತಾ ಇರ್ತಾವಲ್ವಾ, ಅವುಗಳ ಮಧ್ಯೆ ಒಂದು ಕಮ್ಯುನಿಕೇಶನ್ ಇರಬೇಕು. ಕಮ್ಯುನಿಕೇಶನ್ ಅಂತ ಅಂದ್ರೆ ಅದ್ರ ಅರ್ಥ ಅವನೇನ್ ಮಾಡ್ತಿದ್ದಾನೆ ಅಂತ ನಿನಗೆ ಗೊತ್ತಿರ್ಬೇಕು, ನೀನೇನ್ ಮಾಡ್ತಿದ್ಯಾ ಅಂತ ಅವನಿಗೂ ಗೊತ್ತಿರ್ಬೇಕು ಅದು. ಓಕೆನಾ? ಅವಾಗ ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗುತ್ತೆ ಅಂತ. ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಎ ಟೂ ವೇ ಕಮ್ಯುನಿಕೇಶನ್ ಈಸ್ ಎಸೆನ್ಷಿಯಲ್. ಫಾರ್ ದಟ್ ಮ್ಯಾಟರ್ ದ ಎಂಟೈರ್ ಪ್ರಾಸೆಸ್ ಆಫ್ ಡೈರೆಕ್ಷನ್ ಇರ್ಬೋದು, ಡೈರೆಕ್ಷನ್ ಬಗ್ಗೆ ಓದಿದ್ರೆ ಡೈರೆಕ್ಷನ್, ಕೋಆರ್ಡಿನೇಷನ್ ಮತ್ತು ಕಂಟ್ರೋಲ್ ಇನ್ ಎ ಪ್ರಾಜೆಕ್ಟ್ ರಿವಾಲ್ವ್ಸ್ ಅರೌಂಡ್ ಕಮ್ಯುನಿಕೇಶನ್. ಅಂದ್ರೆ ಇವೆಲ್ಲ ನಿಂತಿರೋದು ಕಮ್ಯುನಿಕೇಶನ್ ಮೇಲೆ. ನೀನ್ ಅವನ ಜೊತೆ ಕಮ್ಯುನಿಕೇಟೇ ಮಾಡಿಲ್ಲ ಅಂತ ಅಂದ್ರೆ ನಿನ್ಗೆ ಹೆಂಗ್ ಗೊತ್ತಾಗುತ್ತೆ ಅವನೇನ್ ಮಾಡ್ತಾವನು ನೀನೇನ್ ಮಾಡ್ತಿದ್ಯಾ ಅಂತ? ಗೊತ್ತಾಗಲ್ಲ. ಬೇಸಿಕ್ ಆಗಿ ಕಮ್ಯುನಿಕೇಶನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಎಫೆಕ್ಟಿವ್ ಕಮ್ಯುನಿಕೇಶನ್ ಚಾನೆಲ್ಸ್ ಇನ್ ಎ ಪ್ರಾಜೆಕ್ಟ್ ಅಂದ್ರೆ ಒಂದು ಪ್ರಾಜೆಕ್ಟ್ ನಲ್ಲಿ ಯಾವ್ಯಾವ ತರ ಕಮ್ಯುನಿಕೇಶನ್ ಇರುತ್ತೆ. ಒಂದು ಪ್ರಾಜೆಕ್ಟ್ ನಲ್ಲಿ ಯಾವ್ಯಾವ ತರ ಕಮ್ಯುನಿಕೇಶನ್ ಅಂತ ಅಂದ್ರೆ ಹೋಗಿ ನೀನು ಅವನ ಜೊತೆ ಮಾತಾಡ್ತಿದ್ದಂಗೆ ಕಮ್ಯುನಿಕೇಶನ್ ಆಗಲ್ಲ. ಕಮ್ಯುನಿಕೇಶನ್ ಅಂತ ಅಂದ್ರೆ ನೀನ್ ಹೋಗಿ ಮಾತಾಡೋದಂತೆ ಅಲ್ಲ. ಓಕೆನಾ? ಯಾವ್ಯಾವ ಚಾನೆಲ್ಸ್ ಇದಾವೆ, ಯಾವ್ಯಾವ ದಾರಿಗಳಿದಾವೆ ಕಮ್ಯುನಿಕೇಟ್ ಮಾಡೋದಿಕ್ಕೆ ಅಂತ ಒಂದು ಪ್ರಾಜೆಕ್ಟ್ ನಲ್ಲಿ. ಅರ್ಧಲ್ವಾ? ಈಗ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾನೆ, ಇವನ್ ಇಲ್ಲೆಲ್ಲೋ ಬೇರೆ ಎಷ್ಟೊಂದು ಡಿಫ್ರೆಂಟ್ ಬ್ರಾಂಚ್ಗಳಲ್ಲಿ ಕೆಲಸಗಳು ನಡೀತಾ ಇರ್ತವೆ. ಅವೆಲ್ಲ ಕೋಆರ್ಡಿನೇಟ್ ಮಾಡಬೇಕು, ಮತ್ತೆ ಅವನ್ನೆಲ್ಲ ಒಬ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದಾಗ ಎಷ್ಟೊಂದು ಬೇರೆ ದಾರಿಗಳಿದಾವೆ. ಅದರಲ್ಲಿ ಒಂದು ದಾರಿ ಬಂದ್ಬಿಟ್ಟು ಇಮೇಲ್ ಅಂಡ್ ಮೆಸೇಜಿಂಗ್. ಓಕೆನಾ? ಮೈಲ್ ಮಾಡೋದಿರ್ಬೋದು. ನೋಡಿ, ನಮ್ದು ಇವತ್ತೇನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ನೀವೇನ್ ಮಾಡ್ತೀರಾ? ಮೈಲ್ ಮಾಡ್ತೀರಾ. ಮೈಲ್ ಹಾಕಿದೀವಪ್ಪ, ಇವ್ ಎಷ್ಟೊಂದ್ ಕಡೆ ಹೋದ್ರೆ ನೀವು ನೋಡಿ ನಾವು ಮೈಲ್ ಮಾಡಿದೀವಪ್ಪ, ವಿ ಆರ್ ವೈಟಿಂಗ್ ಫಾರ್ ರಿಪ್ಲೈ ಅಂತ ಹೇಳ್ತಿರ್ತಾರೆ. ಓಕೆನಾ? ಮೈಲ್ ಮಾಡೋ ಮುಖಾಂತರ ಒಂದು ಕಮ್ಯುನಿಕೇಶನ್ ಮಾಡ್ಬೋದು. ಮೆಸೇಜಿಂಗ್ ಅಂತ ಫಾರ್ ಫಾರ್ಮಲ್ ಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಶೇರಿಂಗ್ ಗೋಸ್ಕರ ನಾವೇನ್ ಮಾಡ್ತೀವಿ, ದಿಸ್ ದ ಫಾರ್ಮಲ್ ಕಮ್ಯುನಿಕೇಶನ್ ಇದು. ಓಕೆನಾ? ರೂಲ್ಸ್ ಪ್ರಕಾರ ಹೋಗೋದು. ಓಕೆ, ಫಾರ್ಮಲ್ ಅಂತ ಅಂದ್ರೆ ಏನು? ಕಂಪ್ಲೀಟ್ಲಿ ಫಾರ್ಮಲ್ ಆಗಿರೋದು. ಓಕೆನಾ? ಇಮೇಲ್ ಅಂಡ್ ಮೆಸೇಜಿಂಗ್. ಇನ್ನೊಂದೇನು? ಮೀಟಿಂಗ್ಸ್. ಓಕೆನಾ? ಇನ್ ಪರ್ಸನ್ ಆರ್ ವರ್ಚುವಲ್ ಮೀಟಿಂಗ್ಸ್ ಇರ್ಬೋದು,
ಅಂದ್ರೆ ಒಂದು ಮೀಟಿಂಗ್ ಮಾಡೋ ಮುಖಾಂತರನು ಕೂಡ ಕಮ್ಯುನಿಕೇಟ್ ಮಾಡ್ಬೋದಲ್ವಾ. ಒಂದು ಮೀಟಿಂಗ್ ಕರೆದ್ಬಿಟ್ಟು ಒಟ್ಟಿಗೆ ವಿಷಯ ಡೆಲಿವರ್ ಆಗ್ಬೇಕು. ನೀನ್ ಏನ್ ಹೇಳ್ಬೇಕಂತಿದ್ಯಾ ವಿಷಯ ಅವನಿಗೆ ತಲುಪಬೇಕು. ತಲುಪೋಕೆ ಯಾವ್ಯಾವ ದಾರಿ ಇದಾವೆ? ಒಂದು ಇಮೇಲ್ ಮೆಸೇಜ್ ಮಾಡ್ಬೋದು, ಇಲ್ಲಾಂದ್ರೆ ಮೀಟಿಂಗ್ ಕೂಡ ಮಾಡಿ. ಎಲ್ಲರನ್ನು ಕರೆದ್ಬಿಟ್ಟು ಪ್ರಾಜೆಕ್ಟ್ ಮ್ಯಾನೇಜರ್ ಅಟ್ ದಿ ಎಂಡ್ ಆಫ್ ದ ಡೇ ಕರೆದ್ಬಿಟ್ಟು ಮೀಟಿಂಗ್ ಮಾಡ್ತಾನೆ, ನಾಳೆಯಿಂದ ಸರಿಯಾಗಿ ಕೆಲಸ ಮಾಡ್ರು ಅಂತ. ಓಕೆ, ಸೊ ದಿಸ್ ಇಸ್ ಫಾರ್ ದ ಡೀಟೇಲ್ ಡಿಸ್ಕಷನ್, ಅಪ್ಡೇಟ್ಸ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋಕ್ಕೋಸ್ಕರ ನಾವು ಇನ್ ಪರ್ಸನ್ ಅಂತಂದ್ರೆ ಫೇಸ್ ಟು ಫೇಸ್ ನಾವು ಇದನ್ನ ಮಾಡ್ತಾ ಹೋಗ್ತೀವಿ. ಮತ್ತೆ ರಿಪೋರ್ಟ್ಸ್ ಕೊಡೋದನ್ನು ಕೂಡ ಕಮ್ಯುನಿಕೇಶನ್ ಅಂತಾನೆ ಅನ್ನೋದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಚಾನಲ್ ಟು ಕಮ್ಯುನಿಕೇಟ್. ಓಕೆನಾ, ರಿಪೋರ್ಟ್ ಬರೀತಾನೆ. ರಿಪೋರ್ಟ್ ಬರ್ದು, ಈಗ ರಿಪೋರ್ಟ್ ಇವರು ಯಾರೋ ಬರ್ದೋಗ್ತಾರೆ. ಅಟ್ ದಿ ಎಂಡ್ ಆಫ್ ದ ಡೇ ಪ್ರಾಜೆಕ್ಟ್ ಮ್ಯಾನೇಜರ್ ಬಂದು ಅವ್ನ್ ರಿಪೋರ್ಟ್ ನೋಡ್ತಾನೆ. ಅವ್ನ್ ರಿಪೋರ್ಟ್ ನೋಡ್ತಿದ್ದಂಗೆ ಅವನಿಗೆ ಗೊತ್ತಾಗುತ್ತೆ ಇಲ್ಲಿ ಏನೇನ್ ಕೆಲಸ ನಡೀತು, ಏನಾಯ್ತು ಅಂದ್ರೆ ಅಲ್ಲಿ ಕಮ್ಯುನಿಕೇಶನ್ ಆಯ್ತು ಅಂತ. ಓಕೆ, ಸೊ ರಿಟರ್ನ್ ಅಪ್ಡೇಟ್ಸ್ ಆನ್ ಪ್ರೋಗ್ರೆಸ್, ರಿಸ್ಕ್ ಅಂಡ್ ಫಿನಾನ್ಷಿಯಲ್ ಥಿಂಗ್ಸ್, ಇದನ್ನೆಲ್ಲ ರಿಪೋರ್ಟ್ ಮುಖಾಂತರ ಕೊಡ್ತಾರೆ. ಪ್ರೆಸೆಂಟೇಶನ್ ಮುಖಾಂತರನು ಕೂಡ ಕಮ್ಯುನಿಕೇಟ್ ಮಾಡಬಹುದು. ಸೊ ಟು ಕಮ್ಯುನಿಕೇಟ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೈಲ್ ಸ್ಟೋನ್ಸ್ ಇರ್ಬೋದು. ಯಾವ್ದು ಮೈಲ್ ಸ್ಟೋನ್ಸ್ ಅಂದ್ರೆ ಯಾವ್ದೋ ಒಂದು ಮೈಲುಗಲ್ಲು, ಏನೋ ಒಂದು ಅಚೀವ್ ಮಾಡ್ಬಿಟ್ರಪ್ಪ ಪ್ರಾಜೆಕ್ಟ್ ನಲ್ಲಿ. ಯಾವ್ದೋ ಒಂದು ದೊಡ್ಡ ಬಂಡೆ ಇತ್ತು, ಹೊಡೆದಾಕದೆ. ಬಂಡೆ ಅಂದ್ರೆ ಬಂಡೆ ಅಲ್ಲ, ಏನೋ ಒಂದು ಡಿಫಿಕಲ್ಟಿ ಇತ್ತು, ಅದನ್ನ ಓವರ್ಕಮ್ ಮಾಡಿಬಿಟ್ರಿ, ನೀವೇನೋ ಒಂದು ಮಾಡಿದ್ರಪ್ಪ, ಒಂದು ಮೈಲ್ ಸ್ಟೋನ್ ದಾಟಿದೀರಾ ಅಂತ ಅಂದ್ಕೊಳ್ಳಿ, ಮೈಲುಗಲ್ಲು. ಓಕೆ, ಅಥವಾ ಯಾವ್ದೋ ಒಂದು ಇಶ್ಯೂಸ್ ಇರ್ಬೋದು, ಅಥವಾ ಸ್ಟ್ರಾಟಜಿಕ್ ಡಿಸಿಷನ್ಸ್ ಇರ್ಬೋದು ಟು ದ ಸ್ಟೇಕ್ ಹೋಲ್ಡರ್ಸ್. ಇದನ್ನೆಲ್ಲ ನಾವು ಒಂದು ಪ್ರೆಸೆಂಟೇಶನ್ ಮುಖಾಂತರ. ಪ್ರೆಸೆಂಟೇಶನ್ ಅಂದ್ರೆ ಏನ್ ಗೊತ್ತಾ? ಏನ್ ಪ್ರೆಸೆಂಟೇಶನ್ ಅಂದ್ರೆ? ಪ್ರೆಸೆಂಟೇಶನ್ ಅಂದ್ರೆ ಕೇಳಿದಿರಾ? ಅಷ್ಟೇ ನಾನು ಹಿಂಗ್ ಮಾಡ್ತಾ ಇದ್ನ, ಇದೇ ಪ್ರೆಸೆಂಟೇಶನ್. ಇಲ್ಲೊಬ್ಬ ನಿಂತಿರ್ತಾನೆ, ಸೊ ಅಲ್ಲೆಲ್ಲ ಕೂತಿರ್ತಾರೆ, ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಅವರು ಎಲ್ಲ ಕೂತಿರ್ತಾರೆ, ಈಗ ಕ್ಲೈಂಟ್ಸ್ ಗಳೆಲ್ಲ ಕೂತಿರ್ತಾರೆ. ಅವ್ನಿಗೆ ಬಂದು ಇವ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು, ಪ್ರೆಸೆಂಟೇಶನ್ ಮಾಡೋದಂತ. ಇದನ್ನ ಪ್ರೆಸೆಂಟೇಶನ್ ಅಂತ ಕರೀತಾರೆ. ಈ ತರ PPTಗಳನ್ನೆಲ್ಲ ಮಾಡ್ಕೊಂಡು, ಇದು ಒಂದ್ ಕತೆ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಪ್ರೀರಿಕ್ವಿಸೈಟ್ಸ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಅಂದ್ರೆ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ಏನೇನು ನಮ್ಗೆ ಮುಂಚೆ ರೆಡಿ ಇರಬೇಕು. ಪ್ರೀರಿಕ್ವಿಸೈಟ್ಸ್ ಅಂದ್ರೆ ಕನ್ನಡದಲ್ಲಿ ಏನೋ ಮೀನಿಂಗ್ ಅಂತ ಕಾಣೋದು. ವೆರಿ ಗುಡ್. ಮುಂಜಾಗ್ರತೆ. ಏನೇನ್ ಮುಂಜಾಗ್ರತೆ ಇರಬೇಕು? ಓಕೆನಾ, ಏನೇನೆಲ್ಲ ಇದ್ರೆ ನಿನ್ನ ಹತ್ರ ಮುಂಚೆನೆ. ಓಕೆನಾ, ಪ್ರೀರಿಕ್ವಿಸೈಟ್ಸ್ ಅಂದ್ರೆ ಮುಂಚೆನೆ ನಿನ್ನ ಹತ್ರ ಇಷ್ಟಿದ್ರೆ, ಈ ಕ್ವಾಲಿಟೀಸು ಮತ್ತೆ ಇಷ್ಟೊಂದೆಲ್ಲ ನಿನ್ನ ಹತ್ರ ಇದ್ರೆ ಒಳ್ಳೆ ಪ್ರಾಜೆಕ್ಟ್ ಆಚೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಏನೇನೆಲ್ಲ ಇರ್ಬೇಕಪ್ಪ ಅಂತ ಕೇಳ್ತಿದ್ದಾನೆ ಅವನು. To ensure a project is implemented successfully, several fundamental elements must be in place before. ಅಂದ್ರೆ ಏನು? ಮುಂಚೆ ನಿನ್ನ ಹತ್ರ ಇಷ್ಟೆಲ್ಲ ರೆಡಿ ಇರಬೇಕು, ಅವಾಗ ಮಾತ್ರ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಹೋಗುತ್ತೆ. ಅಂಡ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್. ಓಕೆ, ದೀಸ್ ಪ್ರೀರಿಕ್ವಿಸೈಟ್ಸ್ ಹೆಲ್ಪ್ ಅವಾಯ್ಡ್ ಡಿಲೇಸ್, ಮಿಸ್ಕಮ್ಯುನಿಕೇಶನ್ ಅಂಡ್ ಫೈಲ್ಯೂರ್ ಟು ಮೀಟ್ ದಿ ಆಬ್ಜೆಕ್ಟಿವ್ಸ್. ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಇವೆಲ್ಲ ನಿಮ್ಗೆ ಹೆಲ್ಪ್ ಆಗ್ತವೆ. ಯಾವ್ಯಾವಪ್ಪ ಅಂತ ಅಂದ್ರೆ, ಮತ್ತೆ ಇದ್ರಲ್ಲೂ ಅಷ್ಟೇ ತುಂಬಾ ಪಾಯಿಂಟ್ಸ್ ಗಳಿದಾವೆ. ನಾನು ಇಲ್ಲಿ ಹಾಕಿರೋ ಪಾಯಿಂಟ್ಸ್ ಮಾತ್ರನೇ ಅಂತ ಇಲ್ಲ, ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಇಲ್ಲಿ. ಸೊ ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅಂತ ನೀವು ಯೋಚನೆ ಮಾಡ್ಬೇಕಾದ್ರೆ ಪಾಸಿಟಿವ್ ಅರ್ಥದಲ್ವಾ? ಏನೇನ್ ಪ್ಲಸ್ ಪಾಯಿಂಟ್ಗಳಿದಾವೆ ಅವನ್ನೆಲ್ಲ ಅದು ಕರೆಕ್ಟ್ ಆಗುತ್ತೆ. ಕ್ಲಿಯರ್ಲಿ ಡಿಫೈನ್ಡ್ ಆಬ್ಜೆಕ್ಟಿವ್ ಅಂಡ್ ಸ್ಕೋಪ್ ಅಂತ ಫಸ್ಟ್ ಇದು ಕ್ಲಿಯರ್ ಆಗಿರ್ಬೇಕು. ಓಕೆನಾ, ಆಬ್ಜೆಕ್ಟಿವ್ ಬಗ್ಗೆನೇ ನಿನಗೆ ಗೊತ್ತಿಲ್ಲ, ಗೋಲ್ಸ್ ಬಗ್ಗೆ ಗೊತ್ತಿಲ್ಲ, ನಿಂಗೆ ಸ್ಕೋಪ್ ಏನ್ ಮಾಡ್ಬೇಕು, ಏನೇನ್ ಇನ್ಕ್ಲೂಡ್ ಮಾಡ್ಬೇಕು, ಏನೇನ್ ಎಕ್ಸ್ಕ್ಲೂಡ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇದು ಕ್ಲಿಯರ್ ಆಗಿರ್ಬೇಕು. ಕ್ಲಿಯರ್ಲಿ ಡಿಫೈನ್ಡ್ ಆಬ್ಜೆಕ್ಟಿವ್ಸ್ ಅಂಡ್ ಸ್ಕೋಪ್ ಇರಬೇಕು. ಅಂದ್ರೆ ಇದರತ್ತ ವೆಲ್ ಆರ್ಟಿಕ್ಯುಲೇಟೆಡ್ ಗೋಲ್ಸ್ ಅಂಡ್ ಡೆಲಿವರಬಲ್ಸ್ ಇರಬೇಕು. ಸ್ಕೋಪ್ ಬೌಂಡ್ರೀಸ್ ಟು ಅವಾಯ್ಡ್ ಸ್ಕೋಪ್ ಕ್ರೀಪ್ ಅಂತ. ಸ್ಕೋಪ್ ಕ್ರೀಪ್ ಅಂದ್ರೆ ಹೇಳಿದಿನ ನಿಮ್ಗೆ? ಏನ್ ಸ್ಕೋಪ್ ಕ್ರೀಪ್ ಅಂದ್ರೆ ಯಾರಾದ್ರೂ ಹೇಳ್ತೀರಾ? ನಿನ್ನೆ ಇನ್ನು ಹೇಳಿದ್ದೆ ಒಂದು ಲೈಟ್ ಆಗಿ ಹೇಳ್ರಿ ನೋಡೋಣ. ಸ್ಕೋಪ್ ಕ್ರೀಪ್ ಅಂದ್ರೆ ಏನು? ಅಂದ್ರೆ ಸ್ಕೋಪ್ ಕ್ರೀಪ್ ಅಂದ್ರೆ ಏನ್ ಗೊತ್ತೇನೋ, ಮುಂಚೆನೆ ನೀವು ಏನ್ ಮಾಡ್ತೀರಾ, ಪ್ರಯರ್ಲಿ ನೀವು ಡಿಸೈಡ್ ಮಾಡ್ಕೊಂಡಿರ್ತೀರ ಬಡ್ಜೆಟ್ ಇರ್ಬೋದು, ಏನೇನ್ ಇನ್ಕ್ಲೂಡ್ ಮಾಡಬೇಕು, ಏನೇನ್ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ. ಸ್ಕೋಪ್ ಗೊತ್ತಿರುತ್ತೆ ನಿಮ್ಗೆ. ಸ್ಕೋಪ್ ಕ್ರೀಪ್ ಅಂತ ಅಂದ್ರೆ ಒಂದು ಪ್ರಾಜೆಕ್ಟ್ ಒಂದು ಅರ್ಧಕ್ಕೆ ಬಂದಿರುತ್ತೆ. ಒಂದು ಅರ್ಧಕ್ಕೆ ಬಂದಾಗ ಕ್ಲೈಂಟ್ ನಿಮ್ಮ ಹತ್ರ ಬಂದು ಬೇರೆ ಏನೋ ಬೇಡಿಕೆ ಇಡ್ತಾನೆ. ಬೇರೆ ಏನೋ ಬೇಡಿಕೆ ಇಟ್ಟಾಗ ನಿಮ್ಮ ಸ್ಕೋಪು ಎಕ್ಸ್ಪ್ಯಾನ್ಷನ್ ಆಗ್ಬೋದು. ಓಕೆನಾ, ಇಲ್ಲಾಂದ್ರೆ ಕಡಿಮೆ ಆಗ್ಬೋದು. ಓಕೆನಾ, ಅಂದ್ರೆ ಈಗ ನಾನು ಹೇಳಿದ ಅವಾಗಲ್ಲ ಗೋಡೆ ಇಕ್ಕದ ಹೇಳದ್ನಲ್ಲೋ, 2 ಬೆಡ್ರೂಮ್ ಹೇಳಿರ್ತಾನೆ, ಬಂದ್ಬಿಟ್ಟಿಲ್ಲ ನನಗೆ 3 ಬೆಡ್ರೂಮ್ ಬೇಕು ಅಂತ ಹೇಳ್ತಾನೆ ಅರ್ಧಂಬರ್ಧ ಮನೆ ಕಟ್ಟಿದಾಗ. ಅವಾಗ ನಿಂದು ಬಡ್ಜೆಟ್ ಜಾಸ್ತಿ ಆಗ್ಬೋದು. ಓಕೆನಾ,
ನೀನು ಯೂಸ್ ಮಾಡುವಂತಹ ಲೇಬರ್ಸ್ ಜಾಸ್ತಿ ಆಗ್ಬೋದು. ಓಕೆನಾ, ಇದನ್ನ ಸ್ಕೋಪ್ ಕ್ರೀಪ್ ಅಂತ ಕರೀತಾರೆ. ಅರ್ಥದಲ್ವಾ? ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಸ್ಟ್ರಾಂಗ್ ಪ್ರಾಜೆಕ್ಟ್ ಪ್ಲಾನಿಂಗ್. ಇವೆಲ್ಲ ಪಾಯಿಂಟ್ಸ್ ಗಳನ್ನ ಓದ್ಕೊಳ್ಳಿ. ಸ್ಟ್ರಾಂಗ್ ಪ್ರಾಜೆಕ್ಟ್ ಪ್ಲಾನಿಂಗ್ ಇರ್ಬೇಕಾ ಬೇಡವಾ? ಸಕ್ಸಸ್ಫುಲ್ ಆಗಿರ್ಬೇಕಂದ್ರೆ ಪ್ರಾಜೆಕ್ಟ್ ಪ್ಲಾನಿಂಗ್ ಇರಲೇಬೇಕು, ಅದರಲ್ಲೂ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಚೆನ್ನಾಗಿರ್ಬೇಕು. ಸುಮ್ಮನೆ ಪ್ಲಾನ್ ಮಾಡಿ ನಾನು ಒಂದು ಪ್ಲಾನ್ ಮಾಡ್ತೀನಿ ಅಂತ ಮಾಡೋದಲ್ಲ. ಓಕೆನಾ? ಸೊ ಡೀಟೇಲ್ಡ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಇರಬೇಕು, PEP ಇರಬೇಕು. ಸೊ ರಿಯಲಿಸ್ಟಿಕ್ ಟೈಮ್ ಲೈನ್ಸ್, ಮೈಲ್ ಸ್ಟೋನ್ಸ್ ಅಂಡ್ ಸ್ಕೆಡ್ಯೂಲ್ಸ್ ಇರಬೇಕು. ರಿಯಲಿಸ್ಟಿಕ್ ಆಗಿರ್ಬೇಕು. ಸುಮ್ಮನೆ ನೀನು ಏನೇನೋ ಈಗ ಒಂದು ಮನೆ ಕಟ್ತಿಯಪ್ಪ, 3 ದಿವಸಕ್ಕೆ ಮನೆ ಕಟ್ತೀನಿ ನಡೆಯೋ ಅಂತ ಹೇಳೋದಲ್ಲ. ಅದಕ್ಕೊಂದು ಟೈಮ್ ಲೈನ್ ಇರುತ್ತಾನೆ. ಮನೆ ಕಟ್ಟ 3 ದಿವಸಕ್ಕೆ ಮನೆ ಕಟ್ಟ ಆಯ್ತದ? ನೀನ್ ಎಷ್ಟೇ ಮನೆ ಕಟ್ಟು, ಅಲ್ಲ ಚೈನಾದಲ್ಲೆಲ್ಲ ಕಟ್ತಾರೆ ಬಿಡು, ಅಲ್ಲ ರೆಡಿ ಮಾಡಿರ್ತಾವೆ ಎಲ್ಲ. ಓಕೆನಾ? ಅವು ಗೋಡೆಗಳು ರೆಡಿ ಮಾಡಿರ್ತವೆ, ಇವಾಗ ಎಲ್ಲ ರೆಡಿ ಮಾಡಿರ್ತವೆ ಇವಾಗ. ಓಕೆನಾ? ಹೋಗಿ ಅದು ಬೋಲ್ಟು ನಟ್ಟು ತಿರ್ಬೋದು, ಎಲ್ಲ ಬೋಲ್ಟು ನಟ್ಟು ಮುಖಾಂತರನೇ ಇರ್ತವೆ. ಬಟ್ ನಮ್ಮ ಇಂಡಿಯನ್ಸ್ ಮನೆಗಳನ್ನ ಕಟ್ಟಕ್ ಆಗಲ್ಲ 3 ದಿವಸಕ್ಕೆ. ಯಾಕೆಂತಂದ್ರೆ ಗೋಡೆಗಳನ್ನ ಹಾಕ್ಬೇಕಂದ್ರೆ ಅವೇನೇನ್ ಆಗ್ಬೇಕಲ್ಲ, ಕ್ಯೂರಿಂಗ್ ಆಗ್ಬೇಕಲ್ಲಪ್ಪ. ನೀನ್ ಒಂದೇ ದಿವಸಕ್ಕೆ ಎಲ್ಲ ಇದಿರುತ್ತೆ. ಆಮೇಲೆ 2 ದಿವಸಕ್ಕೆ, ಒಂದೇ ದಿವಸಕ್ಕೆ ಮನೆ ಕಟ್ಟು 2 ದಿವಸಕ್ಕೆ ಬಿದೋಗುತ್ತದೆ. ಹಂಗಾಗ್ಬಾರ್ದು. ಓಕೆನಾ? ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಇರಬೇಕು. ಓಕೆನಾ? ಪ್ಲಾನಿಂಗ್, ಟೈಮ್ಲಿ ಅವೈಲಬಿಲಿಟಿ ಆಫ್ ಫಂಡ್ಸ್. ಓಕೆನಾ? ಎಲ್ಲ ನಿನ್ನ ಹತ್ರ ಪ್ಲಾನ್ ಎಲ್ಲ ರೆಡಿ ಇದೆ, ದುಡ್ಡೇ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತದೆ? ದುಡ್ಡು ಬೇಡ, ದುಡ್ಡು ಬೇಕಾ ಬೇಡವಾ? ಟೈಮ್ಲಿ ಅವೈಲಬಿಲಿಟಿ. ಓಕೆನಾ? ಈಗ ಪ್ರಾಜೆಕ್ಟ್ ಅಂತ ಅಂದ್ರೆ ಒಟ್ಟಿಗೆ ದುಡ್ಡು ಸಿಗೋದಿಲ್ಲ. ಓಕೆನಾ? ಫೇಸ್ ಬೈ ಫೇಸ್ ಅವ್ರು ಏನ್ ಮಾಡ್ತಾರೆ, ದುಡ್ಡನ್ನ ಅವರು ರಿಲೀಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಈ ಸಡನ್ ನನಗೆ ದುಡ್ಡು ಬೇಕಪ್ಪ, ಈಗ ಸಡನ್ ಆಗಿ ನನಗೆ ದುಡ್ಡು ಬೇಕು, ಏನೋ ಒಂದನ್ನು ಬೈ ಮಾಡೋದಕ್ಕೆ ಆಗ್ಲಿ ಏನಕ್ಕೋ ಬೇಕಪ್ಪ ಅಂತ ಟೈಮಲ್ಲಿ ಅವೈಲಬಲ್ ಇರಬೇಕು ಫಂಡ್ ನಮ್ಮ ಹತ್ರ. ಟೈಮ್ಲಿ ಅವೈಲಬಿಲಿಟಿ ಅಂತ ಅಂದ್ರೆ ಸಮಯಕ್ಕೆ ತಕ್ಕಂಗೆ ನಮ್ಗೆ ಫಂಡ್ ಅವೈಲಬಲ್ ಇರಬೇಕು ಅಂತ. ಇನ್ ಆರ್ಡರ್ ಟು ಸಕ್ಸಸ್ಫುಲಿ ಕಂಪ್ಲೀಟೆಡ್ ಎ ಪ್ರಾಜೆಕ್ಟ್ ಮಸ್ಟ್ ಹ್ಯಾವ್ ಅಡಿಕ್ವೇಟ್ ಫಂಡ್ಸ್. ಓಕೆನಾ? ಸಾಕಾಗುವಷ್ಟು ಫಂಡ್ ಇರಬೇಕು. ಓಕೆನಾ? ಅವೈಲಬಲ್ ಟು ಮೀಟ್ಸ್ ರಿಕ್ವೈರ್ಮೆಂಟ್ಸ್ ಆಸ್ ಪರ್ ದಿ ಇಂಪ್ಲಿಮೆಂಟೇಷನ್ ಪ್ಲಾನ್. ಓಕೆ? ಅಡಿಕ್ವೇಟ್ ರಿಸೋರ್ಸ್. ಅಡಿಕ್ವೇಟ್ ಅಂದ್ರೆ ಒಂದು ಸಾಕಾಗುವಷ್ಟು ಅಂತ. ಸಾಕಾಗುವಷ್ಟು ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು, ಪ್ರಾಜೆಕ್ಟ್ ಎಷ್ಟು ಬೇಕೋ ಅಷ್ಟು ಸಾಕಾಗುವಷ್ಟು ರಿಸೋರ್ಸ್ ಇರಬೇಕು ಅಂತ. ರಿಸೋರ್ಸ್ ಅಂದ್ರೆ ಏನು? ಹ್ಯೂಮನ್ ರಿಸೋರ್ಸ್ ಇರ್ಬೋದು, ನಾನ್ ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಅವೆಲ್ಲ ಇರಬೇಕು ಅಂತ. ಅಂದ್ರೆ ಸ್ಕಿಲ್ಡ್ ಪರ್ಸನಲ್ಸ್ ಇರಬೇಕು. ಸ್ಕಿಲ್ಡ್ ಪರ್ಸನಲ್ಸ್ ಅಂತಂದ್ರೆ ವ್ಯಕ್ತಿಗಳು. ಓಕೆನಾ? ಸ್ಕಿಲ್ಡ್ ಇರೋರು ಅಂತ ಇರಬೇಕು. ಸ್ಕಿಲ್ಡ್ ಇರೋ ಅಂತ ಇದ್ರೆ ತುಂಬಾ ಒಳ್ಳೇದು. ಟೂಲ್ಸ್ ಇರಬೇಕು, ಎಕ್ವಿಪ್ಮೆಂಟ್ಸ್ ಇರಬೇಕು, ಟೆಕ್ನಾಲಜಿ ಇರ್ಬೇಕು ನಮ್ಮ ಹತ್ರ. ಓಕೆ? ಇವೆಲ್ಲ ನಿಮ್ಗೆ ಏನ್ ಬರ್ತವೆ? ರಿಸೋರ್ಸಸ್ಗೆ ಬರ್ತವೆ. ಇವೆಲ್ಲ ರಿಸೋರ್ಸಸ್ ಇದ್ರೆ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗುತ್ತೆ. ಸೊ ಕಾಂಪಿಟೆಂಟ್ ಪ್ರಾಜೆಕ್ಟ್ ಟೀಮ್ ಇರಬೇಕು. ಕಾಂಪಿಟೆಂಟ್ ಪ್ರಾಜೆಕ್ಟ್ ಟೀಮ್ ಅಂದ್ರೆ ಏನು? ಒಂದು ಟೀಮು ಕಾಂಪಿಟೆಂಟ್ ಆಗಿರ್ಬೇಕು. ಕಾಂಪಿಟೆಂಟ್ ಮೀನಿಂಗ್ ಏನಂತಾರ? ಕಾಂಪಿಟೆನ್ಸ್ ಅಂತ ಗೊತ್ತಾ? ಹೆಂಗೆ ಅಂತ ಅಂದ್ರೆ ಒಂದು ಏನೋ ಅಂತಾರೆ ಕನ್ನಡದಲ್ಲಿ ಅದು ವರ್ಡ್, ಕಾಂಪಿಟೆಂಟ್. ಪೈಪೋಟಿ. ಕನ್ನಡದಲ್ಲ. ವೆರಿ ಗುಡ್ ಕಣ. ಗೂಗಲ್ನೇ ಓಪನ್ ಮಾಡ್ಕೊಂಡಿದ್ಯಲ್ಲೋ ಅಂತಮ್ಮ. ಇಲ್ಲ ಗೊತ್ತೇ. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಪೈಪೋಟಿ. ಕಾಂಪಿಟೆಂಟ್ ಅಂದ್ರೆ ಸುಮ್ಮನೆ ಏನಂದ್ರೆ ಪೈಪೋಟಿ ಮಾಡೋದಂತಂದ್ರೆ ಜಗಳ ಆಡೋದಂತ ಅಲ್ಲ ಅದರ ಅರ್ಥ. ಓಕೆನಾ? ರೇಸ್ ಅಂದ್ರೆ ಬೇಗ ಬೇಗ ಮಾಡ್ತೀನಪ್ಪ, ಅಲಾಂಗ್ ವಿತ್ ದಿ ಮೈಂಟೈನಿಂಗ್ ದಿ ಕ್ವಾಲಿಟಿ. ಓಕೆನಾ? ಮಾಡ್ತೀನಪ್ಪ. ಅಥವಾ ಅದಕ್ಕೆ ಎಕ್ಸ್ಪೀರಿಯನ್ಸ್ಡ್ ಪ್ರಾಜೆಕ್ಟ್ ಮ್ಯಾನೇಜರ್ ಬೇಕು, ಕ್ಲಿಯರ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಅಕೌಂಟಬಿಲಿಟಿ, ಎಫೆಕ್ಟಿವ್ ಕಮ್ಯುನಿಕೇಶನ್ ಅಮಾಂಗ್ ದಿ ಟೀಮ್ ಮೆಂಬರ್ಸ್. ಇವೆಲ್ಲ ಇರುವಂತಹ ಪ್ರಾಜೆಕ್ಟ್ ಟೀಮ್ ಬೇಕಾಗುತ್ತೆ. ಒಳ್ಳೆ ಪ್ರಾಜೆಕ್ಟ್ ಟೀಮ್ ಬೇಕು. ಸೊ ಮತ್ತೆ ಅದ್ರ ಜೊತೆಗೆ ಎಕ್ಸಿಕ್ಯೂಟಿವ್ ಸಪೋರ್ಟ್ ಅಂಡ್ ಗವರ್ನೆನ್ಸ್ ಇರಬೇಕು. ಎಕ್ಸಿಕ್ಯೂಟಿವ್ ಸಪೋರ್ಟ್ ಅಂತ ಅಂದ್ರೆ ಈ ಹೈಯರ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ನೀನ್ ಎಕ್ಸಿಕ್ಯೂಷನ್ ಮಾಡ್ತಿರ್ತೀಯಪ್ಪ, ನಿನ್ಗೆ ಹೈಯರ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡ್ತಾ ಇರ್ಬೇಕು. ನಿನ್ಗೆ ಹೈಯರ್ ಡಿಪಾರ್ಟ್ಮೆಂಟ್ ನಿನ್ಗೆ ಮೋಟಿವೇಟೇ ಮಾಡ್ತಿಲ್ಲ, ನೀನ್ ಮಾಡೋ ಕೆಲಸಕ್ಕೆ ಅಪ್ರಿಸಿಯೇಷನ್ ಸಿಗ್ತಿಲ್ಲ ಅಂದ್ರೆ ನಿನ್ಗೂ ನಿರುತ್ಸಾಹ ಬರುತ್ತೆ ಕೆಲಸ ಮಾಡೋದಿಕ್ಕೆ. ಹಂಗಾಗಿ ಎಕ್ಸಿಕ್ಯೂಟಿವ್ ಸಪೋರ್ಟ್ ಇರಬೇಕು. ಮತ್ತೆ ಗವರ್ನೆನ್ಸ್ ಏನಿದೆ ಹೈಯರ್ ಅಥಾರಿಟಿ ಅವ್ರದ್ದು ಕೂಡ ನಿಮ್ಗೆ ಸಪೋರ್ಟ್ ಇರಬೇಕು. ಓಕೆನಾ? ಸಪೋರ್ಟ್ ಫ್ರಮ್ ದಿ ಟಾಪ್ ಮ್ಯಾನೇಜ್ಮೆಂಟ್. ಟಾಪ್ ಅಲ್ಲಿ ಯಾರು ಇರ್ತಾರೆ ಅವ್ರದ್ದು ಸಪೋರ್ಟ್ ನಿಮ್ಗೆ ಇರ್ಬೇಕಾಗತ್ತೆ. ಡಿಫೈನ್ಡ್ ಗವರ್ನೆನ್ಸ್ ಸ್ಟ್ರಕ್ಚರ್ ಅಂಡ್ ಓವರ್ ಸೈಟ್ ದಿ ಡಿಸಿಷನ್ ಮೇಕಿಂಗ್. ಅವೆಲ್ಲ ಏನ್ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಷ್ಟೇ. ಇದ್ರಲ್ಲಿ ಇಷ್ಟೇ ಅಂತಲ್ಲ, ಇನ್ನ ಎಷ್ಟೊಂದು ಪಾಯಿಂಟ್ಸ್ ಗಳಿದ್ವು, ನಾನು ಹಾಕಿಲ್ಲ, ಜಾಸ್ತಿ ಹಾಕಿಲ್ಲ. ಓಕೆನಾ? ಈಗ ನೀನ್ ಯೋಚನೆ ಮಾಡ್ಬೇಕಾದ್ರೆ ಏನ್ ಗೊತ್ತಾ, ಸಕ್ಸಸ್ಫುಲ್ ಆಗಿರ್ಬೇಕಂದ್ರೆ ನೀನ್ ಯಾವ ತರ ಯೋಚನೆ ಮಾಡ್ಬೇಕು? ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು. ಟೈಮ್ಲಿ ಅಬಿಲಿಟಿ ಫಂಡ್ ಇರಬೇಕು, ಒಳ್ಳೆ ಪ್ರಾಜೆಕ್ಟ್ ಟೀಮ್ ಇರಬೇಕು, ಮತ್ತೆ ಅವನಿಗೆ ಇನ್ನೇನ್ ಇರ್ಬೇಕಪ್ಪ ನೋಡ್ರಿ, ಪ್ಲಾನಿಂಗ್ ಇರಬೇಕು, ಸ್ಟ್ರಾಂಗ್ ಪ್ರಾಜೆಕ್ಟ್ ಪ್ಲಾನಿಂಗ್ ಇರಬೇಕು, ಮತ್ತೆ ಅಡಿಕ್ವೇಟ್ ರಿಸೋರ್ಸ್ ಇರಬೇಕು, ಮತ್ತೆ
ಪ್ರಾಜೆಕ್ಟ್ ಟೀಮ್ ಇರಬೇಕು, ಇವೆಲ್ಲ ಅದೇ ಸಪೋರ್ಟ್ ಇರಬೇಕು. ಸೊ ಇಷ್ಟು ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್. ಇವಾಗ ನಿಮ್ಗೆ ಏನಾಗಿದೆ ಗೊತ್ತಾ, ಈಗ ನಾನು ಹೇಳ್ತೀರಲ್ಲ ನಿಮ್ಗೆ ಆಗ್ತಿರೋದು ಇಷ್ಟ. ಈಗ ಆಯ್ತು ಸರ್ ಪಾಠ ಕೇಳಿದ್ವಿ, ಓಕೆ ಒಂದು ಲೆವೆಲ್ಗೆ ಅರ್ಥ ಆಯ್ತು, ಆದ್ರೂ ಸ್ವಲ್ಪ ಇನ್ನೂ ಕನ್ಫ್ಯೂಷನ್ಸ್ ಇದೆ ಅಂತ ಅನ್ಸ್ತಿರುತ್ತೆ ಸ್ವಲ್ಪ ಜನಕ್ಕೆ. ಇದು ಯಾವಾಗ ಈ ಕನ್ಫ್ಯೂಷನ್ ಹೋಗುತ್ತಾ? ಅದು ಹೋಗುತ್ತೆ. ಯಾವಾಗ ಹೋಗುತ್ತೆ ಅಂತ ಅಂದ್ರೆ ಕ್ವಶನ್ ಸಾಲ್ವ್ ಮಾಡ್ತಾ 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 ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಕ್ವಶನ್ ಸಾಲ್ವ್ ಮಾಡಿ, ಮೇಜರ್ ಆಗಿ ಕ್ವಶನ್ ಒಂದು 60 ರಿಂದ 70 ಕ್ವಶನ್ ಸಾಲ್ವ್ ಮಾಡಿದ್ರೆ ವಿಲ್ ಕಮ್ ಟು ಎನ್ ಐಡಿಯಾ. ಓಕೆನಾ? 5 ನಿಮಿಷ ಬ್ರೇಕ್ ಕೊಡ್ತೀನಿ. 5 ನಿಮಿಷ ಆದ್ಮೇಲೆ ಮತ್ತೆ ಒಂದು ಕ್ವಶನ್ ಸಾಲ್ವ್ ಮಾಡ್ತೀನಿ. 5 ನಿಮಿಷ ಉಸಿರಾಡ್ಕೊಂಡ್ ಹೇಳಪ್ಪ. 5 ನಿಮಿಷ ಟೈಮ್ ಕೊಡಪ್ಪ. 5 ನಿಮಿಷ ಬರ್ತೀನಿ ನಾನು ಮತ್ತೆ.